ಮುಂಭಾಗದಲ್ಲಿ ಕುಳಿತಂತಹ ನಿಮಗೆಲ್ಲರಿಗೆ, ವೇದಿಕೆಯಲ್ಲಿ ಆಸೀನರಾದಂತಹ ಎಲ್ಲ ಗಣ್ಯರಿಗೆ ನನ್ನ ನಮಸ್ಕಾರಗಳು. ಒಬ್ಬ ಮನುಷ್ಯ ಜೀವನದಲ್ಲಿ ಏನು ಮಾಡಬೇಕಂದ್ರೆ ಕರ್ಮಗಳನ್ನು, ಅಧ್ಯಯನ, ಧ್ಯಾನಗಳನ್ನು ಮಾಡಬೇಕಂತೆ. ಕರ್ಮ ಅಂದರೆ ಕರ್ತವ್ಯ. ನಾವು ಏನು ಕರ್ತವ್ಯ ಮಾಡಬೇಕು ಅದನ್ನು ಪ್ರತಿಯೊಬ್ಬ ಮನುಷ್ಯನು ಮಾಡಬೇಕು. ಏನಪ್ಪ ಕರ್ತವ್ಯ ನಮಗೆ ಜೀವನದಲ್ಲಿ ಅಂದರೆ ಪರೋಪಕಾರ, ಭೂತದಯೆ ಅಂದರೆ ಎಲ್ಲ ಪ್ರಾಣಿ, ಪಕ್ಷಿ, ಕ್ರಿಮಿ, ಕೀಟ ಎಲ್ಲ ಜೀವಿಗಳ ಕುರಿತಾಗಿ ದಯೆ, ಕರುಣೆ, ಅದನ್ನು ಭೂತದಯೆ ಅಂತ ಕರೀತಾರೆ. ಹಾಗೆ ಭೂತದಯೆ, ಪರೋಪಕಾರ, ಸತ್ಕಾರ್ಯಗಳನ್ನು ಮಾಡುವುದು, ಒಳ್ಳೆ ಕಾರ್ಯಗಳನ್ನು ಮಾಡುವುದು, ಧ್ಯಾನ, ಅಧ್ಯಯನ ಇಂಥವುಗಳನ್ನೆಲ್ಲ ಕರ್ತವ್ಯಗಳಂತ ಹೇಳಬಹುದು. ಇಂತಹ ಕಾರ್ಯಗಳಿಂದ ಒಬ್ಬ ಮನುಷ್ಯನಿಗೆ ಪುಣ್ಯ ಪ್ರಾಪ್ತಿ ಆಗ್ತದೆ. ಪರಪೀಡನೆ ಮಾಡಿದರೆ ಪಾಪ ಅಂತ ಹೇಳ್ತಾರೆ. ಪರಪೀಡನೆ ಅಂದರೆ ಇನ್ನೊಬ್ಬರಿಗೆ ತೊಂದರೆ ಕೊಡುವಂತಹದ್ದು. ಇನ್ನೊಬ್ಬರಿಗೆ ತೊಂದರೆ ಕೊಡುವುದು, ಪರಪೀಡನೆ ಮಾಡುವುದು, ಅದು ಪಾಪ, ಅದು ಶಾಪ. ಇಂದು ನಮ್ಮ ರಾಜ್ಯ ಸರ್ಕಾರವು ಒಂದು ಪುಣ್ಯ ಕಾರ್ಯವನ್ನು ಮಾಡ್ತಾ ಇದೆ. ಕರ್ನಾಟಕ ಸರ್ಕಾರವು ಕಾರ್ಮಿಕ ಇಲಾಖೆ, ಕರ್ನಾಟಕ ಕಟ್ಟಡ ಮತ್ತು ಇತರ ನಿರ್ಮಾಣ ಕಾರ್ಮಿಕ ಮಂಡಳಿ ಹಾಗೂ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಯ ಸಹಯೋಗದಲ್ಲಿ ಕ್ಷೇತ್ರದ ಶಾಸಕರು, ಮಾಜಿ ಸಚಿವರು ಆದ ಮಾನ್ಯ ಶ್ರೀ UT ಖಾದರ್ ಅವರ ನೇತೃತ್ವದಲ್ಲಿ ಒಂದು ಆಹಾರ ಧಾನ್ಯಗಳ ಕಿಟ್ಟನ್ನು ವಿತರಿಸುವಂತಹ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದೆ. ಈ ಕಿಟ್ ಕಾರ್ಮಿಕ ಇಲಾಖೆಯಲ್ಲಿ ಕರ್ನಾಟಕ ಕಟ್ಟಡ ಮತ್ತು ಇತರ ನಿರ್ಮಾಣ ಕಾರ್ಮಿಕ ಮಂಡಳಿಯ ನೋಂದಾಯಿತ ಸದಸ್ಯರಿಗೆ ಮಾತ್ರ. ಈ ಕಾರ್ಯಕ್ರಮವು ಇಂದು ಇಲ್ಲಿ ನಡೆಯುವುದಕ್ಕಿದೆ. ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಡ್ಬೇಕಂತ ಹೇಳಿ ಕೋರ್ತಾ ನಮ್ಮ ಗ್ರಾಮ ಪಂಚಾಯತ್ನ ಅಧ್ಯಕ್ಷರಾದಂತಹ ಶ್ರೀಮತಿ ಜಸಿಂತಾ ಪಿಂಟು ಅವರನ್ನ ಎಲ್ಲರ ಪರವಾಗಿ ಆದರಪೂರ್ವಕವಾಗಿ ಈ ಸಭೆಗೆ ನಾನು ಸ್ವಾಗತಿಸ್ತಾ ಇದ್ದೇನೆ. ಉಪಾಧ್ಯಕ್ಷರು ಪ್ರಾಸ್ತಾವಿಕ ಭಾಷಣ ಮಾಡಲಿಕ್ಕಿದ್ದಾರೆ. ಕರ್ನಾಟಕ ರಾಜ್ಯ ಸರ್ಕಾರ ಕಟ್ಟಡ ಮತ್ತು ಇತರ ಕಾರ್ಮಿಕ ನೌಕರರಿಗೆ ಕಾರ್ಮಿಕ ಇಲಾಖಾ ವತಿಯಿಂದ ರಾಜ್ಯದಲ್ಲಿ ನಮ್ಮ ಗ್ರಾಮದ ನೋಂದಾಯಿತ ಸದಸ್ಯರಿಗೆ ಒಂದು ಆಹಾರ ಕಿಟ್ಟನ್ನು ತಲುಪಿಸಿದೆ. ನಮ್ಮ ಕ್ಷೇತ್ರದ ಶಾಸಕರು ಅವರ ನಿರ್ದೇಶನ ಪ್ರಕಾರ ಎಲ್ಲ ಗ್ರಾಮ ಪಂಚಾಯತಿಯಲ್ಲಿ ಅದನ್ನು ವಿತರಿಸಬೇಕು ಎನ್ನುವ ಉದ್ದೇಶದಲ್ಲಿ ಆಯಾ ಗ್ರಾಮ ಪಂಚಾಯತಿಗೆ ಅದನ್ನು ತಂದುಕೊಟ್ಟಿದ್ದಾರೆ. ಮೊತ್ತ ಮೊದಲಿಗಾಗಿ ನಮ್ಮ ನೆಚ್ಚಿನ ಶಾಸಕರಾದ UT ಖಾದರ್ ಸರ್ ಅವರಿಗೆ ಎಲ್ಲರ ಪರವಾಗಿ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ. ಅದೇ ರೀತಿ ಈ ಒಂದು ಸಭೆಯಲ್ಲಿ ಅಧ್ಯಕ್ಷ ಸ್ಥಾನವನ್ನು ವಹಿಸಿದಂತಹ ನಮ್ಮ ಗ್ರಾಮದ ಪ್ರಥಮ ಪ್ರಜೆ ಗ್ರಾಮದ ಅಧ್ಯಕ್ಷರಾದಂಥ ಜಸಿಂತಾ ಪಿಂಟೋರವರು ವೇದಿಕೆಯಲ್ಲಿದ್ದಾರೆ. ಅದೇ ರೀತಿ ನಮ್ಮ ನಿಕಟಪುರ ತಾಲೂಕು ಪಂಚಾಯತ್ ಅಧ್ಯಕ್ಷರಾದಂತಹ ಮೊಹಮ್ಮದ್ ನೂನ್ರವರು ಈ ಒಂದು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಾರೆ. ಅದೇ ರೀತಿ ಬೋಲಿಯಾರ್ ಕ್ಷೇತ್ರದ ಮಂಗಳೂರು ತಾಲೂಕು ಪಂಚಾಯತ್ ಸದಸ್ಯರಾದಂತಹ BK ಅಬ್ದುಲ್ ಜಬ್ಬಾರ್ ಅವರು ವೇದಿಕೆಯಲ್ಲಿದ್ದಾರೆ. ಅದೇ ರೀತಿ ಅಬೂಬಕರ್ ಸಿದ್ದಿಕ್ ನಮ್ಮ ಗ್ರಾಮ ಪಂಚಾಯತ್ ಸದಸ್ಯರು, ಅದೇ ರೀತಿ ನಮ್ಮ ಸ್ನೇಹಿತ ಸದಸ್ಯರಾದಂತಹ ಅನೀಫ್ರವರು, ಅದೇ ರೀತಿ ಪುಷ್ಪಾವತಿ ಅವರು, ಅದೇ ರೀತಿ ನಮ್ಮ ಗ್ರಾಮದ ಅಭಿವೃದ್ಧಿ ಅಧಿಕಾರಿಯಾದಂತಹ ಕೃಷ್ಣಕುಮಾರ್ ಕಮ್ಮಾಜಿ ಅವರು, ಕಾರ್ಯದರ್ಶಿ ಅಂತ ಚಿತ್ರಾಕ್ಷಿ ಅವರು, ಎಲ್ಲರಿಗೂ ಅಭಿನಂದನೆ ಸಲ್ಲಿಸ್ತಾ ಬಂದಂತಹ ಈ ಕಾರ್ಯಕ್ರಮಕ್ಕೆ ನಮಗೆ ಸಹಕಾರ ಕೊಟ್ಟದಕ್ಕೆ ಪ್ರಪ್ರಥಮವಾಗಿ ತುಂಬ ಹೃದಯದ ಧನ್ಯವಾದವನ್ನು ಸಮರ್ಪಿಸ್ತಾ, ಬೋಲಿಯಾರ್ ಗ್ರಾಮದಲ್ಲಿ ಹಲವಾರು ವರ್ಷಗಳಿಂದ ಕಟ್ಟಡ ಮತ್ತು ಇತರ ಕಾರ್ಮಿಕರಿಗೆ ನೋಂದಾವಣೆ ನಡೆಯುತ್ತಾ ಇತ್ತು. ಅದರಲ್ಲಿ ಹಲವರು ನೋಂದಾಯಿಸಿಕೊಂಡಿದ್ದಾರೆ. ಕೆಲವರು ನೋಂದಾವಣೆ ಮಾಡಿದ್ದು ಅದು ಈ ಒಂದು ಲೀಸ್ಟಲ್ಲಿ ಬಾರದಿದ್ದರೂ ಮುಂದಿನ ದಿನಗಳಲ್ಲಿ ಅದು ಲೀಸ್ಟಲ್ಲಿ ಸೇರ್ಪಡೆಗೊಳ್ತದೆ. ಕಾರಣ
ಕೆಲವು ದಿನಗಳಿಂದ ಒಂದು ಸಾಧಾರಣ 6 ತಿಂಗಳು ಜಾಸ್ತಿ ಆಗಿರ್ಬೋದು ಈ ಕಟ್ಟಡ ಕಾರ್ಮಿಕ ವೆಬ್ಸೈಟ್ ಸ್ವಲ್ಪ ಸ್ಥಗಿತವಾಗಿತ್ತು. ಈಗ ಪುನಃ ಸೇವಾ ಸಿಂಧು ವೆಬ್ಸೈಟ್ ಮುಖಾಂತರ ಎಲ್ಲ ಕಟ್ಟಡ ಕಾರ್ಮಿಕರಿಗೆ ನೋಂದಾವಣೆ ಮಾಡಿಕೊಳ್ಳುವಂತಹ ಅವಕಾಶ ಕಲ್ಪಿಸಿದ್ದಾರೆ. ಇದರ ಎಲ್ಲರೂ ಸದುಪಯೋಗ ಪಡೆದುಕೊಳ್ಳಬೇಕು. ನಿಮ್ಮ ಬೋಳಿಯಾರ್ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಕಟ್ಟಡ ಕಾರ್ಮಿಕರಾಗಿ 155 ಮಂದಿಯ ಒಂದು ಪಟ್ಟಿ ನಮಗೆ ಸಿಕ್ಕಿದೆ. ಆ 165 ಮಂದಿಯ ಕಿಟ್ಟು ಇಲ್ಲಿ ಬಂದು ಮುಟ್ಟಿರುತ್ತದೆ. ಯಾರಿಗೆ ಈ ಒಂದು ಲೀಸ್ಟಲ್ಲಿ ಹೆಸರಿದೆ ಅವರಿಗೆ ಮಾತ್ರ ಇದು ಕೊಡಲು ಸಾಧ್ಯವಾಗ್ತದೆ. ಕೆಲವರು ಫೋನ್ ಮುಖಾಂತರ ತಿಳಿಸಿರಬಹುದು. ಮಾಹಿತಿ ಏನೆಂದರೆ, ನಿಮ್ಮಲ್ಲಿ ಕಟ್ಟಡ ಕಾರ್ಮಿಕ ಕಾರ್ಡ್ ಇದ್ದರೆ ಬನ್ನಿ, ಅದು ಸಿಗ್ತದೆ ಅಂತ ಹೇಳಿ. ಅದು ನಮಗೆ ಕೊಡುವ ಅವಕಾಶ ಇಲ್ಲ. ಕಾರಣ ಸರ್ಕಾರದಿಂದ ಈ ಇಲಾಖೆಯ ಅಧಿಕಾರಿಯವರು ಕಳಿಸಿದಂತಹ ಈ ಒಂದು ಲೀಸ್ಟಲ್ಲಿ ಇರುವಂತಹ ಹೆಸರಿನವರಿಗೆ ಮಾತ್ರ ಅದನ್ನು ಕೊಡಲು ಸಾಧ್ಯವಾಗ್ತದೆ. ಅದೇ ರೀತಿ ಈಗ ಅಸಂಘಟಿತ ಕಾರ್ಮಿಕರಿಗೆ ಸರ್ಕಾರದಿಂದ BPL ಕುಟುಂಬದ ಕೆಲವೊಂದು ವರ್ಗದ ಸಂಘಟಕರಿಗೆ ಒಂದು 2,000 ರೂಪಾಯಿ ಒಂದು ಸಮಯಕ್ಕೆ ನೀಡುವಂತಹ ಒಂದು ಉದ್ದೇಶವನ್ನು ಸರ್ಕಾರ ಈಗಲೇ ಜಾರಿಗೊಳಿಸಿದೆ. ಅದು ಈಗ ನಾವು ನಮ್ಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಅದನ್ನು ಅರ್ಜಿಯನ್ನು ಸ್ವೀಕರಿಸ್ತಾ ಇದ್ದೇವೆ. ಒಂದು 300 ಕುಟುಂಬದವರು ಈಗ ತಾನೇ ಅರ್ಜಿಯನ್ನು ಸಲ್ಲಿಸಿದ್ದಾರೆ. ಏಕೆಂದರೆ ಬೋಳಿಯಾರ್ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಅಲೆಮಾರರು ಅಂದರೆ ಕೂಲಿ ಕಾರ್ಮಿಕರು, ಅದೇ ರೀತಿ ಟೈಲರಿಂಗ್ ಕೆಲಸ ಮಾಡುವಂತಹ ನಮ್ಮ ಪ್ರೀತಿಯ ಸಹೋದರಿಯರು, ಅದೇ ರೀತಿ ನಮ್ಮ ಸೌರಿಕರು, ಕೂದಲು ತೆಗೆಯುವಂಥವರು, ಬಟ್ಟೆ ಒಗೆಯುವವರು, ಇಸ್ತ್ರಿ ಅಂಗಡಿಯವರು, ಮೆಕ್ಯಾನಿಕ್ಯವರು ನಮ್ಮ ಗ್ರಾಮದಲ್ಲಿ ಜಾಸ್ತಿ ಆಗಿದ್ದಾರೆ. ಎಲ್ಲರೂ ಕೂಲಿಗೆ ಅವಲಂಬಿತರಾದ್ದರಿಂದ ಗೃಹ ಕಾರ್ಮಿಕರಿಗೆ ಹಮಾಲರು ಅಂದರೆ ಮನೆ ಮನೆಗೆ ಹೋಗಿ ಕೂಲಿ ಮಾಡುವವರು, ನೇಜಿನಡಲು ಹೋಗ್ತಾರೆ, ಇಂಥವರಿಗೆಲ್ಲ ಇದು ಅವಕಾಶ ಇದೆ. ಕೆಲವರಿಗೆ ಇದರ ಅಭಿಪ್ರಾಯ ಗೊತ್ತಿಲ್ಲದಿದ್ದರೂ ಹಮಾಲರು ಅಂದರೆ ಕೂಲಿ ಕಾರ್ಮಿಕರು ಅಂತ ಅರ್ಥ, ಹಮಾಲು ಮಾಡುವವರು. ಅಂಥವರಿಗೆ ಪ್ರತಿಯೊಂದು ಕುಟುಂಬಕ್ಕೆ ಒಬ್ಬ ಸದಸ್ಯರಿಗೆ ಒಂದು ಅರ್ಜಿ ಸಲ್ಲಿಸಲು ಅವಕಾಶ ಕಲ್ಪಿಸಿದ್ದಾರೆ. ಸರ್ಕಾರದ ಒಂದು ಆದೇಶ ಇದೆ, ಬಂದರೆ ಅವರು ಕೊಡ್ತಾರೆ. ಈಗ ಕಟ್ಟಡ ಕಾರ್ಮಿಕರಿಗೆ ಅವರದೇ ಆದ ಅಕೌಂಟ್ಗಳಿಗೆ ಹಣ ಪಾವತಿ ಆಗ್ತದೆ ಅಂತ ಹೇಳಿ ಮಾಹಿತಿ ಇದೆ. ಅದೇ ರೀತಿ ಬೀಡಿ ಕಾರ್ಮಿಕರು ಪ್ರತ್ಯೇಕವಾಗಿ ಅರ್ಜಿ ಸಲ್ಲಿಸುವಂತ ಇಲ್ಲ. ಅವರಿಗೂ ಅವರ ಬೀಡಿ ಕಾರ್ಮಿಕರಾದಂತಹ ಐಡಿಗೆ ಈ ಒಂದು ತಿಂಗಳ ಕೋವಿಡ್ ಅವಧಿಯ ಒಂದು ಸಂಭಾವನೆ ಅವರ ಅಕೌಂಟಿಗೆ ಬರ್ತದೆ. ಬೋಳಿಯಾರ್ ಗ್ರಾಮದಲ್ಲಿ ಎಲ್ಲರೂ ಕಾರ್ಮಿಕರಾದ್ದರಿಂದ ಮುಂದಿನ ದಿನಗಳಲ್ಲಿ ಯಾರು ನೋಂದಾವಣೆ ಮಾಡಿಕೊಳ್ಳಲಿಲ್ಲ ಅಂತವರು ನೋಂದಾವಣೆ ಮಾಡಿಕೊಳ್ಳಬೇಕು. ಇನ್ನು ಇಂತಹ ಹಲವಾರು ಕಾರ್ಯಕ್ರಮ ಗ್ರಾಮದಲ್ಲಿ ಮುಂದಕ್ಕೆ ನಡೆಯಲು ಅದಕ್ಕೆ ನಾವೆಲ್ಲರೂ ಬೆನ್ನೆಲುಬಾಗಿ ನಿಲ್ಲುತ್ತೇವೆ. ಸರ್ಕಾರದಿಂದ ಸಿಗುವಂಥ ಎಲ್ಲ ಸವಲತ್ತುಗಳು ನಿಮ್ಮ ಕಾಲಬುಡಕ್ಕೆ ತಂದು ಮುಟ್ಟಿಸ್ತೇವೆ. ಗ್ರಾಮ ಪಂಚಾಯತಿ ಸದಾ ನಿಮ್ಮೊಂದಿಗೆ ಇದೆ ಹೇಳುತ್ತಾ ಇಲ್ಲಿ ನೆಲೆದಂತ ಎಲ್ಲರಿಗೆ ಅಭಿನಂದಿಸ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಕರ್ನಾಟಕ ರಾಜ್ಯ ಸರ್ಕಾರದ ವತಿಯಿಂದ ಮಂಗಳೂರು ವಿಧಾನಸಭಾ ಕ್ಷೇತ್ರಕ್ಕೆ ಕಟ್ಟಡ ಕಾರ್ಮಿಕದ ಈ ಒಂದು ಯಾರು ನೋಂದಾವಣೆ ಮಾಡಿದ್ದಾರೆ ಅದರ ಒಂದು ಆ ಕಿಟ್ಟನ್ನು ವಿತರಿಸುವಂಥ ಕಾರ್ಯಕ್ರಮ ಇವತ್ತು 165 ಮಂದಿಗೆ ಬೋಳಿಯಾರಿಗೆ ಕಿಟ್ಟು ಬಂದಂಥ ವಿಚಾರ. ಈ 165 ಜನ ನೋಂದಾವಣೆ ಮಾಡಿದಂಥವರಿಗೆ ಮಾತ್ರ ಬಂದಿದೆ. ಯಾಕೆಂತ ಹೇಳಿದರೆ, ನಾವು ಯಾವುದೇ ಸವಲತ್ತನ್ನು ಪಡೆಯುವಾಗ ಮುಲಾಜಿ ಮಾಡಿಕೊಂಡು ಅದು ಬರ್ತದಾ ಇಲ್ವಾ ಅಂತ ಹೇಳಿದರೆ ನಮಗೆ ಯಾವುದು ಕೂಡ ಅನುಕೂಲ ಆಗಲಿಕ್ಕೆ ಸಾಧ್ಯವಾಗುವುದಿಲ್ಲ. ಯಾವುದೆಲ್ಲ ಸರ್ಕಾರದಿಂದ ಸವಲತ್ತು ಬರ್ತದೆ, ಗ್ರಾಮ ಪಂಚಾಯತಲ್ಲಿ ಯಾವುದೇ ಸವಲತ್ತು ಬಂದರೂ ಕೂಡ ನೀವು ಅದು ಪಡೆಯುವಂಥ ಕೆಲಸ ಮಾಡಬೇಕಾಗ್ತದೆ. ಅದು ಕೆಲವೊಮ್ಮೆ ಬರ್ಬೋದು, ಕೆಲವೊಮ್ಮೆ ಬರದೇ ಇರ್ಬೋದು. ಯಾಕಂದರೆ ಸರ್ಕಾರದಿಂದ ಯಾವುದೇ ಒಂದು ಇಲಾಖೆಯಿಂದ ಹಣವನ್ನು ಬಿಡುಗಡೆ ಮಾಡುವಾಗ ಎಲ್ಲರಿಗೂ ಕೂಡ ಬರ್ತದೆ ಅಂತ ಹೇಳಲಿಕ್ಕೆ ಸಾಧ್ಯವಾಗೋದಿಲ್ಲ. ಅದಕ್ಕೆ ಅನುಕೂಲ ಇರುವುದಿಲ್ಲ. ಆದ ಕಾರಣ ಈ ವರ್ಷ ಬರೆದಿದ್ರೂ ಮುಂದಿನ ವರ್ಷ ಬರಬಹುದು. ಆದ ಕಾರಣ ಇವತ್ತು ಕಟ್ಟಡ ಕಾರ್ಮಿಕ ಅಂತ ಇಲ್ಲ, ಪ್ರತಿಯೊಂದು ಸವಲತ್ತನ್ನು ಕೂಡ ನೀವು ಪಡಿಬೇಕಾಗ್ತದೆ. ನೀವು ಗ್ರಾಮ ಪಂಚಾಯತಲ್ಲಿ ಯಾವುದೇ ಕಾರ್ಯಕ್ರಮ ಆದರೂ ಇವತ್ತು ಉದ್ಯೋಗ ಖಾತ್ರಿ ಇರ್ಬೋದು, ಬೇರೆ ಬೇರೆ ಪ್ರತಿಯೊಂದು ಇಲಾಖೆಯಲ್ಲೂ ಕೂಡ ನಿಮಗೆ ಸವಲತ್ತು ಸಿಗುವಂಥದ್ದು ಇರ್ತದೆ. ಯಾಕಂದರೆ ನಾವು ಗ್ರಾಮದಲ್ಲಿ 100 ಜನಕ್ಕೆ ಸಿಕ್ಕಿದರೆ
ನಾವು ಖುಷಿ ಪಡಬೇಕಾಗ್ತದೆ. ಯಾಕಂತ ಹೇಳಿದ್ರೆ ನಮ್ಮ ಗ್ರಾಮದ ಎಲ್ಲರಿಗೂ ಸಿಕ್ಕಿದಂತೇಳಿ ನಾವು ಖುಷಿ ಪಡಬೇಕು. ಯಾಕಂತ ಹೇಳಿದ್ರೆ ಮುಂದಿನ ಅವಧಿಯಲ್ಲಿ ನಮಗೂ ಕೂಡ ಸಿಗ್ತದಂತೇಳಿ ನಮ್ಮ ಒಂದು ಆ ದೃಢ ಸಂಕಲ್ಪ ನಾವು ಮಾಡಬೇಕಾಗ್ತದೆ. ಇವತ್ತು ನಾವು ಬೋಳ್ಯಾರ್ ಗ್ರಾಮದಲ್ಲಿ ನಾವು 80 ಸುಮಾರು 70% ನಾವು ಕೂಲಿ ಕಾರ್ಮಿಕರು ನಾವಿದ್ದೇವೆ, ನಾವು ಬಡವರಿದ್ದೇವೆ ನಾವು. ಯಾಕಂದ್ರೆ ನಾವು ನಮ್ಮ ಒಂದು ಆ ಕಷ್ಟವನ್ನು ನಾವು ಯಾರ ಮುಂದೆನೂ ಹೇಳಲಾಗದೆ ನಾವು ಅದನ್ನು ನಮ್ಮೊಂದು ಶರೀರಕ್ಕೆ ಅಂಟಿಸಿಕೊಂಡು ನಾವು ಅದನ್ನು ನಾವು ಇಟ್ಟುಕೊಂಡು ನಮ್ಮ ಒಂದು ಇದರಲ್ಲಿ ನಾವು ಜೀವಿಸುವಂತ ಈ ಸಂದರ್ಭದಲ್ಲಿ ನಾವು ಸರ್ಕಾರದಿಂದ ಏನೆಲ್ಲ ಸವಲತ್ತು ಬರ್ತದೆ ಅದಕ್ಕೆ ನಾವು ಯಾರು ಅರ್ಹರಿದ್ದರೂ ಕೂಡ ಅದನ್ನು ನೀವು ಕೊಡ್ಲಿಕ್ಕೆ ನೀವು ಹಿಂಜರಿಯುವುದು ಬೇಡ. ಯಾಕೆಂತ ಹೇಳಿದ್ರೆ ಎಲ್ಲರಿಗೂ ಕೂಡ ಸರ್ಕಾರದ್ದು ಬರುವಂಥದ್ದು ಅದು ಎಲ್ಲರಿಗೂ ಒಂದು ಹಕ್ಕು. ನಿಮ್ಮ ಹಕ್ಕನ್ನು ನೀವು ತೆಗೆಯಲೇಬೇಕಾಗ್ತದೆ. ಅದಕ್ಕೆ ನೀವು ಪಂಚಾಯತಿಯಲ್ಲಿ ಕೊಡುವುದು, ಅಲ್ಲಿ ಕೊಡ್ಬೇಕಾ ಇಲ್ಲಿ ಕೊಡ್ಬೇಕಾ ಅಂತೇಳಿ ನೀವು ಯಾವುದು ಕೂಡ ನೀವು ಇದು ಮಾಡಲಿಕ್ಕೆ ಹೋಗಬೇಡಿ. ನಾನು ನನ್ನ ವೈಯಕ್ತಿಕ ನಾನು ಹೇಳ್ತಾ ಇದ್ದೇನೆ, ನೀವು ಪ್ರತಿಯೊಂದು ಕಾರ್ಯಕ್ರಮಕ್ಕೂ ಕೂಡ ಪಂಚಾಯತಲ್ಲಿ ಬರುವಂತ ಸವಲತ್ತನ್ನು ನೀವು ಪಡೆಯಲೇಬೇಕು. ಯಾಕೆಂದ್ರೆ ನಿಮ್ಮ ಹಕ್ಕು ಅದನ್ನು ನೀವು ಬಿಡಲೇಬಾರದು. ಅದು ನೀವು ಬಿಟ್ರೆ ನೀವು ಅದನ್ನು ಆ ಸವಲತ್ತಲ್ಲಿ ನೀವು ವಂಚಿತರಾಗ್ತೀರಿ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತೇನೆ. ಇವತ್ತು ಕಟ್ಟಡ ಕಾರ್ಮಿಕ ಅದರಲ್ಲಿ ಹಲವಾರು ಸವಲತ್ತುಗಳಿದೆ. ಅದರಲ್ಲಿ ತುಂಬಾ ಸವಲತ್ತು ಬರ್ತದೆ. ಈಗ ಕೂಡ ಇವರು ಮೇಡಮ್ ಅವರು ಬರ್ತಾ ಇದ್ದಾರೆ, ಅವರ ಮಾಹಿತಿಯನ್ನು ಅವರು ಕೂಡ ಎಲ್ಲದಕ್ಕೂ ಕೊಡ್ಲಿಕ್ಕಿದ್ದಾರೆ. ಅವರು ಇಡೀ ಕ್ಷೇತ್ರದಲ್ಲಿ ಹೋಗ್ಲಿಕ್ಕೆ ಆಗುದಿಲ್ಲ, ಬೋಳಿಯಾರಿಗೆ ನಾವು ಬರುದಿಲ್ಲ ಅಂತೇಳಿ ನಾವು ಕೂಡ ಒತ್ತಾಯ ಮಾಡಿಕೊಂಡು ನಿನ್ನೆ ಬೋಳಿಯಾರಿಗೆ ಬರಲೇಬೇಕು, ಆ ಮಾಹಿತಿಯನ್ನು ನೀವು ಕೊಡಲೇಬೇಕು. ಇನ್ನೂ ಕೂಡ ತುಂಬಾ ಜನ ಆ ಕಟ್ಟಡ ಕಾರ್ಮಿಕ ಅರ್ಜಿಯನ್ನು ಕೊಡದವರು ನಮ್ಮಲ್ಲಿ ತುಂಬಾ ಜನ ಇದ್ದಾರೆ. ಅದಕ್ಕೆ ಒಂದು ಮಾಹಿತಿ ಕೊಟ್ಟರೆ ಒಳ್ಳೇದಂತ ಹೇಳಿದಕ್ಕೆ ಇವತ್ತು ಕೂಡ ಅವರು ಕೂಡ ಪಾವೂರಲ್ಲಿ ಆದ್ಮೇಲೆ ಇಲ್ಲಿಗೆ ಬರ್ತಾ ಇದ್ದಾರೆ. ಆದ ಕಾರಣ ಮುಂದೆ ನೀವು ನಮ್ಮ ಒಂದು ಆ ಸೇವಾ ಕೇಂದ್ರದಲ್ಲಿ ಕೊಡ್ಬೋದು, ಅರ್ಜಿ ಕೊಡ್ಬೋದು. ನಾವು ಈ ಬರುವ ವಾರದಿಂದ ಯಾರಿಗೆಲ್ಲ ನೀವು ಅರ್ಜಿ ಕೊಡ್ಲಿಲ್ಲ ಅದನ್ನೆಲ್ಲ ನಾವು ತೆಗೆಯುವಂತ ಒಂದು ಕಾರ್ಯಕ್ರಮ ಕೂಡ ನಾವು ಮಾಡ್ತಾ ಇದ್ದೇವೆ. ಮತ್ತೆ ನಿಮಗೆ ಎಲ್ಲಿ ಅನುಕೂಲ ಆಗ್ತದೆ, ಎಲ್ಲೆಲ್ಲ ಸೈಬರ್ ಇದೆ ಅಲ್ಲಿ ಕೂಡ ತೆಗೀತಾರೆ. ನಿಮ್ಗೆ ಎಲ್ಲಿ ಅನುಕೂಲ ಇದ್ದಲ್ಲಿ ಕೂಡ ನಿಮಗೆ ಹೋಗಿ ಮಾಡ್ಬೋದು. ಯಾರು ಕೂಡ ಅದರಲ್ಲಿ ಉದಾಸನೆ ಮಾಡಬೇಡಿ ಅಂತ ಹೇಳಿ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತೇನೆ. ಮತ್ತು ಕೂಡ ಇವತ್ತು ನಮ್ಮ ಕ್ಷೇತ್ರಕ್ಕೆ UT ಖಾದರ್ ಅವರ ನೇತೃತ್ವದಲ್ಲಿ ಇವತ್ತು ಅವರಿಗೆ 4,000 ಕಿಟ್ಟು ಬೇಕು ಅಂತೇಳಿ ನಾವು ಕೂಡ ತಾಲೂಕು ಪಂಚಾಯತ್ ಅಧ್ಯಕ್ಷರು ನಾವು ಸರ್ಕಿಟ್ ಹೌಸ್ ಅಲ್ಲಿ ಇದ್ದಾಗ ಅವರು ಕೂಡ ಸರ್ಕಾರಕ್ಕೆ ಒತ್ತಾಯ ಮಾಡ್ತಿದ್ರು. ನಮಗೆ 2,000 ಕೊಟ್ರೆ ನಮ್ಮ ಗ್ರಾಮಕ್ಕೆ ಅದು ಸಾಕಾಗುವುದಿಲ್ಲ ಅಂತೇಳಿ ಇನ್ನು ಕೂಡ ಉಳ್ಳಾಲ ಮತ್ತು ಸೋಮೇಶ್ವರ ಪ್ರದೇಶಕ್ಕೆ ಇನ್ನು ಆ ಕಿಟ್ಟು ಸರ್ಕಾರದಿಂದ ಬಂದ ಮೇಲೆ ಅಲ್ಲಿಗೆ ವಿತರಿಸುವಂತ ಕಾರ್ಯಕ್ರಮ ಇಟ್ಟುಕೊಂಡು ನಮ್ಮ ಗ್ರಾಮಾಂತರದಲ್ಲಿ ಮುಗಿಲಿ ಅಂತ ಹೇಳಿ ಮುಂದೆ ಈ ಗ್ರಾಮದಲ್ಲಿ ಕೊಡುವಂತ ಒಂದು ಕಾರ್ಯಕ್ರಮ ಇಟ್ಟಿದ್ದಾರೆ. ಅದಕ್ಕೆ ನಾನು ಅವರಿಗೆ ಗ್ರಾಮಸ್ಥರ ಪರವಾಗಿ ವಿಶೇಷವಾಗಿ ನಾನು ಅಭಿನಂದನೆ ಮತ್ತು ಕೃತಜ್ಞತೆಯನ್ನು ಸಲ್ಲಿಸಿಕೊಂಡು ಮುಂದಿನ ದಿನಗಳಲ್ಲಿ ತಾವೆಲ್ಲರೂ ನೀವು ಪ್ರೀತಿ ವಿಶ್ವಾಸದಿಂದ ಗ್ರಾಮ ಪಂಚಾಯತ್ ಜೊತೆ ಕೈ ಜೋಡಿಸಿ ಯಾವುದೇ ಕೆಲಸ ಇದ್ರೂ ನೀವು ನಿಮ್ಮ ಹಕ್ಕನ್ನು ಪಡೆಯುವಂತ ನೀವು ಮಾಡಬೇಕು. ಯಾವುದೇ ಕೆಲಸ ಕಾರ್ಯ ನೀವು ಆಗುವುದಾದ್ರೆ ಇನ್ನೊಬ್ಬರಿಗೆ ಗೊತ್ತಿಲ್ಲದ್ರೂ ಕೂಡ ನೀವು ನೇರವಾಗಿ ಬಂದು ಗ್ರಾಮ ಪಂಚಾಯತ್ ಮಾಡುವಂತ ಕೆಲಸ ಮಾಡಬೇಕು ಅಂತ ಹೇಳಿ ಮತ್ತೊಮ್ಮೆ ಕೇಳಿಕೊಂಡು ತಮಗೆಲ್ಲರಿಗೂ ವಂದಿಸಿ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟ ಗ್ರಾಮ ಪಂಚಾಯತ್ನ ಎಲ್ಲ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಯವರಿಗೂ ಅಧ್ಯಕ್ಷರಿಗೂ ಉಪಾಧ್ಯಕ್ಷರಿಗೂ ಗೌರವಾನ್ವಿತ ಎಲ್ಲ ಸದಸ್ಯರುಗಳಿಗೂ ಸೇರಿದಂತ ನಮಗೆಲ್ಲರಿಗೂ ವಂದಿಸಿ ನನ್ನ 2 ಮಾತುಗಳನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ನಿಕಟಪೂರ್ವ ಅಧ್ಯಕ್ಷರಾದ ಮೊಹಮ್ಮದ್ ಮೋನೂರ್ ಅವರು 2 ವಾಕ್ಯ ಬಂದರು. ಇಟ್ಟುಕೊಡುವ ಕಾರ್ಯಕ್ರಮದ ಸಮಾರಂಭದ ಅಧ್ಯಕ್ಷಸ್ಥಾನ ವಹಿಸಿದಂತ ಗೌರವಾನ್ವಿತ ಅಧ್ಯಕ್ಷರಾದ ಜಸಿಂತಾ ಪಿಂಟೂರ್ ಅವರೇ, ಉಪಾಧ್ಯಕ್ಷರಾದ ಅಬ್ದುಲ್ ಶಕೂರ್ ಅವರೇ, ಹಲವಾರು ವರ್ಷ ಅಭಿವೃದ್ಧಿ ಅಧಿಕಾರಿಯಾಗಿ ಕೆಲಸ ಮಾಡುವಂಥ ಒಬ್ಬ ನಿಷ್ಠೆಯ ಅಧಿಕಾರಿಯಾದ ಕೃಷ್ಣಕುಮಾರ್ ಅವರೇ, ಎಲ್ಲ ಸೇರಿದ ಆತ್ಮೀಯ ಕಾರ್ಮಿಕರೇ, ಬೋಳಿಯಾರ್ ಗ್ರಾಮ ಪಂಚಾಯತಿನ ಮಾಜಿ ಅಧ್ಯಕ್ಷರು, ಈ ಗ್ರಾಮದ ಅಭಿವೃದ್ಧಿಯ ಮುಂಚೂಣಿಯಲ್ಲಿ ಕೆಲಸ ಮಾಡಿದಂಥ ನನ್ನ ಆತ್ಮೀಯ ಮಿತ್ರರಾದ ರಮೇಶ್ ಶೆಟ್ಟಿಯವರೇ, ಎಲ್ಲ ಕಾರ್ಮಿಕರೇ, ಖಂಡಿತವಾಗಿ ಈ ಸಲ ಸರ್ಕಾರ ಮಾನ್ಯ ಸಚಿವರಾದ ಶಿವರಾಮ್ ಹೆಬ್ಬಾರ್ರವರು ಕಾರ್ಮಿಕರಿಗೆ ಒಂದು ಕಿಟ್ಟು ಕೊಡುವಂಥ ಒಂದು ಒಳ್ಳೆಯ ಉದ್ದೇಶವನ್ನು ಇಟ್ಟುಕೊಂಡು ಈ ಸಲ ಕಾರ್ಮಿಕರಿಗೆ ಒಂದು ಕಿಟ್ಟು ಕೊಡುವಂಥ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಅದಕ್ಕಾಗಿ ನಾನು ಕಾರ್ಮಿಕ ಸಚಿವರಾದ ಶಿವರಾಮ್ ಹೆಬ್ಬಾರ್ರವರನ್ನು ನಾನು ಈ ಬೋಳಿಯಾರ್ ಗ್ರಾಮದ ಪರವಾಗಿ ಇಡೀ ನಾಡಿನ ಪರವಾಗಿ ಅವರಿಗೆ ಹೃತ್ಪೂರ್ವಕವಾದ ಅಭಿನಂದನೆ ಸಲ್ಲಿಸ್ತೇನೆ.
ಜೊತೆಗೆ ಈ ಒಂದು ಕಿಟ್ಟನ್ನು ಒಳ್ಳೆಯ ಸಮಯಕ್ಕೆ ಸರಿಯಾಗಿ ನನ್ನ ಕ್ಷೇತ್ರದ ಎಲ್ಲ ಕಾರ್ಮಿಕರಿಗೆ ತಲುಪಬೇಕಂತ ಉದ್ದೇಶವನ್ನು ಇಟ್ಟುಕೊಂಡು 4,000 ಮಂಗಳೂರು ವಿಧಾನಸಭಾ ಕ್ಷೇತ್ರದಲ್ಲಿ ಕೇವಲ 4,000 ಕಾರ್ಮಿಕರ ಮಾತ್ರ ನೋಂದಣಿ ಆದವರಿದ್ದಾರೆ. ಆದರೆ ನಮ್ಮ ಮಾಜಿ ಸಚಿವರು ಶಾಸಕರಾದ UT ಖಾದರ್ ಅವರು ಎಲ್ಲ ಕಡೆಯಲ್ಲಿ ಹೇಳ್ತಾ ಇದ್ದಾರೆ, ಎಲ್ಲ ನಮ್ಮ ಕ್ಷೇತ್ರದ ಕಾರ್ಮಿಕರು ನೀವು ನೋಂದಣಿ ಮಾಡಿ ಸರ್ಕಾರದಿಂದ ಸಿಕ್ಕುವಂಥ ಸವಲತ್ತುಗಳನ್ನು ಪಡೆಯಬೇಕಂತ ಎಲ್ಲ ಕಡೆ ಹೇಳ್ತಾ ಇದ್ದಾರೆ. ಈ ಕ್ಷೇತ್ರದಲ್ಲಿ ಸುಮಾರು 1,75,000 ಮತದಾರರಿದ್ದಾರೆ. ಆದರೆ ಕಾರ್ಮಿಕ ಘಟಕಕ್ಕೆ ನೋಂದಣಿ ಮಾಡಿದವರು ಕೇವಲ 4,000 ಮಾತ್ರ. ಕಳೆದ ಸಲ ಸಮ್ಮಿಶ್ರ ಸರ್ಕಾರ ಇರುವಾಗ ನಿಮಗೆಲ್ಲ ಗೊತ್ತಿರಬಹುದು, ಹಲವಾರು ಕೋಟಿಗಳು ಉಳಿಕೆಯಾಗಿದೆ ಕಾರ್ಮಿಕ ಇಲಾಖೆಯಲ್ಲಿ. ಯಾಕೆಂತ ಹೇಳಿದ್ರೆ ನಮ್ಮಂತ ಕಾರ್ಮಿಕರಿಗೆ ಸ್ವಲ್ಪ ಅನುಭವದ ಕೊರತೆ ಇರಬಹುದು, ಆದರೆ ನಾವು ಉದಾಸೀನೆಯಿಂದ ಹಲವಾರು ಕೋಟಿ ಗಟ್ಟಲೆ ಕಳೆದ ಕುಮಾರಸ್ವಾಮಿ ಮುಖ್ಯಮಂತ್ರಿ ಆದ ಸಂದರ್ಭದಲ್ಲಿ ನೀವು ನೋಡಿರ್ಬೋದು, ಕೇಳಿರ್ಬೋದು. ಇದೆಲ್ಲ ನಾವು ಈ ಸಲ ಖಂಡಿತವಾಗಿ ಹಾಗೆ ಆಗಬಾರದು. ಈ ಸಲ ನಮ್ಮ ನಾಡಿನ ಸೈನಿಕರು, ಕೃಷಿಕರು, ಶಿಕ್ಷಕರು ಆ 3 ಶಾಲೆಗೆ ಯಾರನ್ನು ಸೇರಿಸ್ಬೇಕಂತ ಕೇಳಿದರೆ ನಮ್ಮ ನಾಡಿನ ಕಾರ್ಮಿಕರು. ನಮ್ಮ ನಾಡಿನ ಕಾರ್ಮಿಕರು ಈ ದೇಶದ ಧಾರ್ಮಿಕರು. ಕಾರ್ಮಿಕರನ್ನು ಗೌರವಿಸುವುದು ಸರ್ಕಾರ, ಜನಪ್ರತಿನಿಧಿ ನಮ್ಮೆಲ್ಲರ ಕರ್ತವ್ಯ ಅಂತ ನಾವು ಭಾವಿಸಬೇಕು. ಇವತ್ತು ಕಾರ್ಮಿಕ ಇಲ್ಲದಿದ್ದರೆ ಈ ದೇಶ ಉನ್ನತ ಸ್ಥಾನಕ್ಕೆ ಹೋಗಲಿಕ್ಕೆ ಖಂಡಿತ ಅವಕಾಶ ಆಗಲಿಕ್ಕಿಲ್ಲ. ಕಾರ್ಮಿಕರಿಂದ ಮಾತ್ರ ಈ ದೇಶ ಇವತ್ತು ಇಷ್ಟೊಂದು ಸ್ಥಾನಕ್ಕೆ ಹೋಗಿದೆ. ನಮ್ಮ ನಾಡನ್ನು, ನಮ್ಮ ಊರನ್ನು ಸೌಂದರ್ಯ ಮಾಡಲಿಕ್ಕೆ ಯಾರು ಬೇಕಂತ ಹೇಳಿದರೆ ಕಾರ್ಮಿಕರು. ಇವತ್ತು ನಾವು ಮಾತಾಡುವಂತ ಈ ಸಭಾಭವನ, ಇದನ್ನು ಕಟ್ಟಿದವರು ಯಾರು? ನಾನಲ್ಲ, ಅಥವಾ ನಮ್ಮ ಮಂತ್ರಿಗಳಲ್ಲ, ಅಥವಾ ಶಾಸಕರಲ್ಲ, ನಾನಲ್ಲ. ಈ ಕಟ್ಟಡವನ್ನು ಕಟ್ಟಿದವರು ನಮ್ಮ ಗೌರವಾನ್ವಿತ ಕಾರ್ಮಿಕರು. ಅವರ ಕೈಗಳಿಂದ ಎಲ್ಲ ಕೈಗಳು ಸೇರಿ ಈ ಕಟ್ಟಡ ಇವತ್ತು ಇಲ್ಲಿ ಉದಯ ಆಗಿದೆ. ಇದಕ್ಕೆ ಮೂಲ ಉದ್ದೇಶ ಕಾರ್ಮಿಕರ ಬೆವರಿನ ಹನಿ. ಸಂಬಳ ನಾವು ಕೊಟ್ಟಿರಬಹುದು ಅಥವಾ ಸರ್ಕಾರ ಕೊಟ್ಟಿರಬಹುದು, ಆದರೆ ಕಾರ್ಮಿಕರ ಬೆವರಿಂದ ಈ ಕೆಲಸ ಆದದ್ದು ಹೊರತು ನಮ್ಮಿಂದ ಅಲ್ಲ ಅಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಹಾಗಾಗಿ ಸೈನಿಕರು, ಶಿಕ್ಷಕರು, ಕೃಷಿಕರು ಆ ಶಾಲೆಗೆ ಸೇರುವಂತ ಇನ್ನೊಂದು ಕುಟುಂಬ ಇದ್ದರೆ ಅದು ಕಾರ್ಮಿಕರು ಅಂತ ನಾವು ಹೆಮ್ಮೆಯಿಂದ ಹೇಳಬೇಕು. ಕಾರ್ಮಿಕರಿಗೆ ಗೌರವ ಕೊಡುವುದು ನಮ್ಮೆಲ್ಲರ ಕರ್ತವ್ಯ. ಅವರು ದುಡಿಯುವ ವರ್ಗ. ಆ ದುಡಿಯುವ ವರ್ಗರಿಗೆ ಈ ಸಲ ಸರ್ಕಾರ ಅವರನ್ನು ಗುರುತಿಸಿ ಈ ಒಂದು ಕಿಟ್ಟು ಕೊಡುವಂತ ವ್ಯವಸ್ಥೆ ಮಾಡಿದ್ದಾರೆ. ಖಂಡಿತವಾಗಿ ಇದು ಒಂದು ಒಳ್ಳೆಯ ಬೆಳವಣಿಗೆ ಅಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಹಾಗಾಗಿ ನನ್ನ ಎಲ್ಲ ಬೋಲ್ಯಾರ್ ಗ್ರಾಮದ ಸುಮಾರು 1000 ಚಿಲ್ಲರೆ ಮನೆಗಳಿದೆ ಇಲ್ಲಿ. ಆದರೆ ನೋಂದಣಿ ಆದಂಥವರು ಇರೋದು ಕೇವಲ 165 ಜನ ಮಾತ್ರ. ಖಂಡಿತವಾಗಿ ನಮ್ಮ ಅಬ್ದುಲ್ ಜಬ್ಬಾರ್ ಅವರು, ಶಕ್ಕೂರ್ ಅವರು, ರಮೇಶ್ ಶೆಟ್ಟಿಯವರು, ಜಸಿಂತರವರು ಇಲ್ಲಿ ಒಂದು ಇದು ಮಾಡಿದ್ದಾರೆ. ಯಾವುದಂತ ಹೇಳಿದರೆ ಫ್ರೀ, ಹಣ ಯಾವುದು ಕೊಡ್ಲಿಕ್ಕಿಲ್ಲ ಕಾರ್ಮಿಕ ನೋಂದಣಿ ಮಾಡಲಿಕ್ಕೆ. ಇನ್ನೊಂದು 2 ದಿವಸದೊಳಗೆ ಎಲ್ಲರೂ ದಯವಿಟ್ಟು ನೀವು ಕಾರ್ಮಿಕರು ಆ ಒಂದು ನೋಂದಣಿ ಮಾಡಿಕೊಂಡು ಸರ್ಕಾರದಂತ ಸಿಗುವಂತ ಸವಲತ್ತುಗಳಲ್ಲಿ ನೀವು ಅದರಲ್ಲಿ ಮುಂಚೂಣಿಯಲ್ಲಿ ಬರಬೇಕಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಇವತ್ತು ಕಾರ್ಮಿಕರಿಗೆ ನನ್ನ ಮಗ, ನಾನು ಕಾರ್ಮಿಕ ಆದರೆ ನನ್ನ ಮಗ ಆಗಲಿ ಮಗಳಾಗಲಿ ಮದುವೆ ಆಗುವಾಗ 50,000 ಯಾರಿಗಾದ್ರೂ ಜನರಿಗೆ ಕೆಲವರಿಗೆ ಗೊತ್ತಿಲ್ಲ. ಸರ್ಕಾರ ಹಲವಾರು ವರ್ಷಗಳಿಂದ ಆಗ್ತಾ ಇದೆ, ಈ ಸಲ ಏನಲ್ಲ. ಒಬ್ಬ ಕಾರ್ಮಿಕನ ಮಗನಿಗೆ ಅಥವಾ ಮಗಳಿಗೆ ಮದುವೆ ಆಗುವ ಸಂದರ್ಭದಲ್ಲಿ 50,000 ರೂಪಾಯಿ ಆ ಕಾರ್ಮಿಕರಿಗೆ ಸಿಗ್ತದೆ. ಇದು ಸರ್ಕಾರದ ಸವಲತ್ತು. ಅದೇ ರೀತಿ ಶಾಲೆಗೆ ಹೋಗುವಂತ ಮಕ್ಕಳಿಗೆ, ಕಾರ್ಮಿಕನ ಮಗ ಶಾಲೆಗೆ ಹೋಗುವ ಆ ಮಕ್ಕಳಿಗೆ ಸ್ಕಾಲರ್ಶಿಪ್. ಅದೇ ರೀತಿ ಕಳೆದ ಸಲವೂ ಸಹ 3,000 ಸಿಕ್ಕಿದೆ, ಕೆಲವರಿಗೆ ಸಿಕ್ಕಲಿಲ್ಲ. ಆದರೆ ಈ ಸಲವೂ ಸಹ ಕಾರ್ಮಿಕರಿಗೆ ಬೇರೆನೇ ಅವರ ಖಾತೆಗೆ ಮಾಡುವಂತ ವ್ಯವಸ್ಥೆ ಸರ್ಕಾರ ಮಾಡ್ತಾ ಇದೆ. ಯಾವ ಸರ್ಕಾರ ಬರಲಿ ಆ ಸರ್ಕಾರದವರು ಕಾರ್ಮಿಕರನ್ನು ಗುರುತಿಸ್ತಾರೆ. ಆದರೆ ನಾವು ಮಾತ್ರ ಹಿಂದೆ ಹೋಗಬಾರದು. ನಾವು ಮುಂದೆ ನಿಂತು ಕಾರ್ಮಿಕರಿಗೆ ಸಿಕ್ಕುವಂತ ಎಲ್ಲ ಸವಲತ್ತುಗಳನ್ನು ನೀವು ಪಡೆಯಬೇಕು. ನಮ್ಮ ಶಾಸಕರು ಕಳೆದ ಸಲ ಪಟ್ಟಿ ಮಾಡುವಾಗ ನಮ್ಮ ರಮೇಶ್ ಶೆಟ್ಟಿಯವರು, ಜಸಿಂತರವರು, ಶಕ್ಕೂರ್ ಅವರು, ಜಬ್ಬಾರ್ ಅವರು ಅಲ್ಲಿ ಇದ್ರು. ಅವರಿಗೆ 4,000, ಜಬ್ಬಾರ್ ಅವರು ಹೇಳಿದಾಗೆ 4,000 ಕಿಟ್ಟು ಮಾತ್ರ ಅವರಿಗೆ ಫಸ್ಟಿಗೆ ಕೊಡುವಂಥದ್ದು. ಆದರೆ
ಬಂದದ್ದು 2,000 ಕಿಟ್ಟು. ಅದಕ್ಕೆ ಶಾಸಕರು ಹೇಳಿದ್ರು ಒಂದೇ ಸೈಡ್ ಮುಗಿಸುವ ಅಂತ, ಆ ಕಡೆ ಪಟ್ಟಿಯಲ್ಲಿದ್ರು. ರಮೇಶ್ ಶೆಟ್ಟಿಯವರು, ಜಸೀಂದ್ರವರು, ಸಕೂರ್ರವರು, ಜಬ್ಬರ್ ಅವರು ಹೇಳಿದ್ರು ನೀವು ಈ ಕಡೆ ಮುಗಿಸಿ ಅಂತ, ಈ ಕಡೆ ಜಾಸ್ತಿ ಆದಷ್ಟು ಬೇಗ ಮುಗಿಲಿ ಅಂತ. ಅದಕ್ಕಾಗಿ ಪಟ್ಟಿ ಮಾಡುವಾಗ ಪಾವೂರು, ಬೋಲಿಯಾರು, ಹರೇಕಲ, ಅಂಬ್ಲಮೊಗರು, ಮುನ್ನೂರು ಈ ಸೈಡಿಗೆ ಮಾತ್ರ 2,000 ಚಿಲ್ಲರೆ ಕಿಟ್ಟು ಬರ್ತದೆ. ಇದನ್ನು ನಾವೆಲ್ಲ ಚರ್ಚೆ ಮಾಡಿ ಈ ಒಂದು ಭಾಗ ಮುಗಿಲಿ ಮತ್ತೆ ಆ ಕಡೆ ಕೊಡುವಂತ ನಿರ್ಣಯ ಮಾಡಿ ಪ್ರಥಮ ಬಾರಿಗೆ ಅವರು ಆದೇಶ ಕೊಟ್ಟಿದ್ದಾರೆ. ಇದು ಸರ್ಕಾರದ ಕಾರ್ಯಕ್ರಮ. ಶಾಸಕರ ಉದ್ದೇಶ ಯಾರು ಕಾರ್ಮಿಕರು ಅವರಿಗೆ ಈ ಕಿಟ್ಟು ತಲುಪಿಸಬೇಕು, ಯಾರು ಮಿಸ್ಯೂಸ್ ಮಾಡಬಾರದು. ಆ ಬಡವರ ಕಾರ್ಮಿಕರ ಕಿಟ್ಟನ್ನು ಅವರ ಕೈಗೆ ಹೋಗ್ಬೇಕಂತ ಈ ಸಂದರ್ಭದಲ್ಲಿ ಮಾಡಿದ್ದಾರೆ. ಇದರಲ್ಲಿ ಒಳ್ಳೆಯ ಕಿಟ್ಟಿದು. 5 KG ಸೋನ ಮಸೂರಿ ಉಂಟು, ಅವಲಕ್ಕಿ ಉಂಟು, ಉಪ್ಪಿಟ್ಟುಂಟು, ಸಕ್ಕರೆ ಉಂಟು, 1 ಲೀಟರ್ ಸನ್ಫ್ಲವರ್, ಒಳ್ಳೆಯ ಕಿಟ್ಟಿದು ಅದು ಮಾಡಿದ್ದಾರೆ. ಹಾಗಾಗಿ ನೀವು ಈ ಕಿಟ್ಟಿನ ಮೂಲ ಉದ್ದೇಶ, ಈ ಕಿಟ್ಟಿಂದ ನಿಮ್ಮ ಜೀವನ ಖಂಡಿತ ಹೋಗುವುದಿಲ್ಲ. ನಾವೆಲ್ಲರೂ ಈ ಕೊರೋನಾದಲ್ಲಿ ಬಹಳಷ್ಟು ಕಷ್ಟದಲ್ಲಿದ್ದೆ. ಆದರೆ ದೈವಸ್ಥಾನ, ಮಸೀದಿ, ಚರ್ಚ್ಗಳಲ್ಲಿ ಏನು ಪ್ರಸಾದ ಕೊಡ್ತದೆ, ಆ ಪ್ರಸಾದವನ್ನು ಉದ್ದೇಶವನ್ನು ಇಟ್ಟುಕೊಂಡು ಸರ್ಕಾರ ಇವತ್ತು ಸಣ್ಣದಾದ ಒಂದು ಕಿಟ್ಟು ಜನರಿಗೆ, ಇದರಿಂದ ನಮ್ಮ ಜೀವನ ಪೂರ್ತಿ ಹೋಗುವುದಿಲ್ಲ. ಆದರೂ ಸರ್ಕಾರ ಕೊಟ್ಟಂತ ಈ ಪ್ರಸಾದವನ್ನು ನಾವು ಸ್ವೀಕರಿಸುವುದು ನಮ್ಮೆಲ್ಲರ ಕರ್ತವ್ಯ. ಹಾಗಾಗಿ ನಮ್ಮ ಎಲ್ಲ ಕಾರ್ಮಿಕರು ದಯವಿಟ್ಟು ನೀವು ಈ ಕಿಟ್ಟನ್ನು ಪಡೆದುಕೊಂಡು ಯಾರಿಗಾದ್ರೂ ಸಿಕ್ಕದಿದ್ರೆ ಬೇಸರಿಸಬೇಡಿ. ಅಧಿಕಾರಿಗಳು ಬರ್ತಾರೆ. ಕೆಲವರು ಕಾರ್ಡ್ ಉಂಟು, ಪಟ್ಟಿಯಲ್ಲಿ ಹೆಸರಿಲ್ಲ. ಕೆಲವರಲ್ಲಿ ಪಟ್ಟಿಯಲ್ಲಿ ಹೆಸರುಂಟು, ಅವರ ಕೈಯಲ್ಲಿ ಕಾರ್ಡ್ ಇಲ್ಲ. ಹಾಗಾಗಿ ಅದನ್ನು ಏನು ಬೇಕಂತ ಹೇಳಿ ನಾವು ನಮ್ಮ ಪಂಚಾಯತಿನ ಅಧ್ಯಕ್ಷರಾದ ಜಸೀಂದ್ರವರು ಮತ್ತೆ ಉಪಾಧ್ಯಕ್ಷರೆಲ್ಲ ಸೇರಿ ಅದನ್ನು ಪಟ್ಟಿ ಮಾಡಿ ಇನ್ನೊಂದು ಸಲ ಆ ಒಂದು ಪಟ್ಟಿಗೆ ಸೇರಿಸುವಂತ ವ್ಯವಸ್ಥೆ ಖಂಡಿತವಾಗಿ ಮಾಡ್ತಾರೆ. ಹಾಗಾಗಿ ನನ್ನ ಬೋಲಿಯಾರ್ ಗ್ರಾಮದ ಎಲ್ಲ ಜನರು ಮುಂದಿನ ವರ್ಷ ತಾವೆಲ್ಲರೂ ಕಾರ್ಮಿಕರು ನೀವೆಲ್ಲರೂ ನೋಂದಣಿ ಮಾಡಿ ಆ ಒಂದು ಕೆಲಸ ಮಾಡಬೇಕು. ಜೊತೆಗೆ ಅಖಂಡ ಕಾರ್ಮಿಕರು, ಅತ್ಯಂತ ಕಾರ್ಮಿಕರಿಗೆ ಸರ್ಕಾರ 2,000 ರೂಪಾಯಿ ಘೋಷಣೆ ಮಾಡಿದೆ. ಅದನ್ನು ಸಹ ನೀವೆಲ್ಲರೂ ನೋಂದಣಿ ಮಾಡಿ ಸರ್ಕಾರದಿಂದ ಸಿಗುವಂತ ಸವಲತ್ತುಗಳನ್ನು ಆದಷ್ಟು ಪಡೆಯಬೇಕಂತ ಈ ಸಂದರ್ಭ ಹೇಳಲಿಕ್ಕೆ ಬಯಸ್ತೇನೆ. ಇವತ್ತು ನಮ್ಮ ಮೇರಿ ಮೇಡಮು ಮತ್ತೆ ನಮ್ಮ ಇಬ್ಬರು ಅಧಿಕಾರಿಗಳು ಜೀವನ್ರವರು, ಧೀರಾಜಿರವರು, ನನಗೆ ಮುನ್ನ ಬಹಳಷ್ಟು ಬೇಸರ ಆಯಿತು. ಪಾಪ ರಾತ್ರಿ 11:30 ಗಂಟೆಗೆ ಒಂದು ಲಾರಿಯಲ್ಲಿ 2 ಅಧಿಕಾರಿಗಳು ಸಾಮಾನು ಕಿಟ್ಟು ತರುವಾಗ ಅವರ ಜವಾಬ್ದಾರಿ ಅದು. ನನಗೆ ಆವತ್ತು ಬಹಳಷ್ಟು ಬೇಸರವಾಗಿದೆ, ಸಂತೋಷವಾಗಿದೆ. ನಮ್ಮ ಜಿಲ್ಲೆಯಲ್ಲಿ ಇಂಥ ಅಧಿಕಾರಿಗಳು ಇದ್ದಾರಲ್ಲ ಅಂತೇಳಿ. ಅವರಿಗೆ ಕಾರಲ್ಲಿ ಅಲ್ಲ, ಪಾಪ ಲಾರಿಯಲ್ಲಿ ನಮ್ಮ ಮೇರಿ ಮೇಡಮ್, ಧೀರಾಜಿರವರು 11:30 ಗಂಟೆ ರಾತ್ರಿಗೆ ನಮ್ಮ ಬೆಲ್ಮದಲ್ಲಿ ಖಾಲಿ ಮಾಡುವಾಗ 11:30 ಗಂಟೆ ರಾತ್ರಿ ಆಗಿದೆ. ಅದು ಸಹ ಬಂದದ್ದು ಲಾರಿಯಲ್ಲಿ. ಅದನ್ನು ನಾವು ಮೆಚ್ಚಬೇಕು. ಹಾಗಾಗಿ ನಮ್ಮ ಮೇರಿ ಮೇಡಮ್ ರವರು ಕಾರ್ಮಿಕ ಇಲಾಖೆಯಲ್ಲಿ ಬಹಳಷ್ಟು ವರ್ಷಗಳಿಂದ ಜನಸಾಮಾನ್ಯರಿಗೆ ಒಳ್ಳೆಯ ಸಹಕಾರ ಕೊಡುವಂತ ಒಬ್ಬ ಅಧಿಕಾರಿ. ಖಂಡಿತವಾಗಿ ಅವರನ್ನು ನಾನು ಈ ಸಂದರ್ಭದಲ್ಲಿ ಧೀರಾಜಿರವರನ್ನು, ಮೇರಿರವರನ್ನು ಈ ಸಂದರ್ಭದಲ್ಲಿ ಅವರಿಗೆ ಅಭಿನಂದನೆ ಸಲ್ಲಿಸ್ತೇನೆ. ಯಾಕೆಂತ ಹೇಳಿದ್ರೆ ಈ ಕಾರ್ಮಿಕರಿಗೆ ಈ ಸವಲತ್ತಿಗೆಲ್ಲ ಕೊಡ್ಲಿಕ್ಕೆ ಅವರು ಬಹಳಷ್ಟು ವರ್ಷಗಳಿಂದ ಇಲ್ಲಿ ಮಂಗಳೂರಲ್ಲಿ ಇದ್ದಾರೆ. ಹಾಗಾಗಿ ನಮ್ಮ ಎಲ್ಲ ಕಾರ್ಮಿಕ ಇಲಾಖೆಯ ಇದು ಕಾರ್ಮಿಕರನ್ನು ನಿಮ್ಮನ್ನು ಎಷ್ಟು ಗೌರವಿಸುವುದು ಸಾಕಾಗ್ಲಿಕ್ಕಿಲ್ಲ. ಹಾಗಾಗಿ ಈ ಎಲ್ಲಾ ಕಾರ್ಮಿಕರು ಇನ್ನು ಮುಂದಕ್ಕೆ, ಕಾರ್ಮಿಕ ಅಂತ ಹೇಳಿದ್ರೆ ಕೆಲವರು ಭಾವಿಸ್ತಾರೆ ನಾನು ಮೇಸ್ತ್ರಿ ಮಾತ್ರ ಅಂತಲ್ಲ. ಫೌಂಡೇಶನ್, ಒಂದು ಕಟ್ಟಡದ ಪಾಯಮ ಫೌಂಡೇಶನ್ ಅಥವಾ ಲಿಂಟಲ್, ಸ್ಲ್ಯಾಬ್, ಸಾರಣೆ ಮಾಡೋರು, ಟೈಲ್ಸ್ ಮಾಡೋ ಎಲ್ಲ ಕಾರ್ಮಿಕರು ಯಾವುದೆಲ್ಲ ಬರ್ತದೆ ಅವರೆಲ್ಲ ಕಾರ್ಮಿಕರು ಎಲ್ಲ ಬಿಡಿ. ಈ ಕಟ್ಟಡಕ್ಕೆ ಕಟ್ಟಡ ಆದ ಮೇಲೆ ನೀರು ಹಾಕುವವರು ಸಹ ಕಾರ್ಮಿಕರೇ. ಹಾಗಾಗಿ ಎಲ್ಲ ನನ್ನ ಕಾರ್ಮಿಕ ಬಂಧುಗಳು, ನೀವು ನಮ್ಮ ಕುಟುಂಬಸ್ಥರು. ಕಾರ್ಮಿಕರು ನೀವು ಯಾರು ಅಂತ ಹೇಳಿದ್ರೆ ನಮ್ಮೆಲ್ಲರ, ಈ ದೇಶದ ಎಲ್ಲರ ಕುಟುಂಬಸ್ಥರು ಕಾರ್ಮಿಕರು. ಇವತ್ತು ಪಾರ್ಲಿಮೆಂಟ್ ರಚನೆ ಮಾಡಲಿಕ್ಕೆ ಅಥವಾ ವಿಧಾನಸೌಧ ರಚನೆ ಮಾಡಲಿಕ್ಕೂ ಕಾರ್ಮಿಕರು ಬೇಕು. ಎಷ್ಟು ಯಂತ್ರಗಳು ದೇಶದಲ್ಲಿ ಬರಲಿ, ಯಾವ ಯಂತ್ರ ಬಂದರೂ ಕಾರ್ಮಿಕ ಇಲ್ಲದ ಆ ಕೆಲಸ ನಡೆಯುವುದಿಲ್ಲ ಖಂಡಿತ. ಹಾಗಾಗಿ ಕಾರ್ಮಿಕರಿಗೆ ಗೌರವ ಕೊಡುವುದು ಸರ್ಕಾರದ್ದು ಎಲ್ಲರ ಕರ್ತವ್ಯ ಅಂತ ಈ ಸಂದರ್ಭದಲ್ಲಿ ಹೇಳಿಕೊಂಡು ಇವತ್ತು ಬೋಲಿಯಾರ್ ಗ್ರಾಮದ 165 ಕಾರ್ಮಿಕರನ್ನು ಅಭಿನಂದಿಸಿ ಒಂದೆರಡು ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟ ಪಂಚಾಯತಿನ ಅಧ್ಯಕ್ಷರಿಗೂ, ಸರ್ವ ಸದಸ್ಯರಿಗೂ, ಇಲಾಖೆ ಅಧಿಕಾರಿಗಳು, ಗ್ರಾಮಸ್ಥರಿಗೂ ವಂದಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಬೋಲಿಯಾರ್ ಗ್ರಾಮ ಪಂಚಾಯತ್. ಅಧಿಕಾರಿಗಳಾದಂಥ ಶ್ರೀಮತಿ ಮೇರಿ ಮೇಡಮ್ ಅವರು ಹಾಗೆ ಶ್ರೀಯುತ ಜೀವರಾಜ್ ಸರ್ ಅವರು ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅವರಿಗೆ ಪಂಚಾಯತ್ ಪರವಾಗಿ
ಆದರಪೂರ್ವಕವಾದಂತಹ ಸ್ವಾಗತವನ್ನ ಕೋರ್ತೇನೆ. ವಿಧಾನಸಭಾ ಕ್ಷೇತ್ರದಲ್ಲಿ ಆ MLA ವ್ಯಾಪ್ತಿಯಲ್ಲಿರುವ ಎಲ್ಲ ಪಂಚಾಯಿತಿಯಲ್ಲಿ ವಿತರಿಸಲು ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಈಗ ಉಳ್ಳಾಳ್ ಗ್ರಾಮ ಪಂಚಾಯಿತಿ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಸುಮಾರು ಒಂದು 4,000 ಕಟ್ಟಡ ಕಾರ್ಮಿಕರು ನೋಂದಣಿಯಾಗಿದ್ದು ಈಗಲೇ ನಮಗೆ 2,000 ಕಿಟ್ಟುಗಳನ್ನು ನೀಡಿದ್ದಾರೆ. ಸೊ ಈ ಕಿಟ್ಟುಗಳನ್ನು ಈಗ ಸುಮಾರು ಗ್ರಾಮ ಪಂಚಾಯಿತಿಯಲ್ಲಿ ಹಂಚಿದ್ದೇವೆ. ಸೊ ಇವತ್ತು ಪಾವೂರ್ ಮತ್ತು ಬೋಳ್ಯಾರ್ ಗ್ರಾಮ ಪಂಚಾಯಿತಿಯಲ್ಲಿ MLA ಅವರ ನೇತೃತ್ವದಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇವೆ. ಸೊ ಈ ಕಾರ್ಯಕ್ರಮಕ್ಕೆ ನೋಂದಾಯಿತ ಕಟ್ಟಡ ಕಾರ್ಮಿಕರಿಗೆ ಬೋಳ್ಯಾಳದಲ್ಲಿ 165 ಕಿಟ್ಟುಗಳನ್ನು ನಾವು ನೀಡಿದ್ದೇವೆ. ಸೊ ಇದು ರಿಜಿಸ್ಟರ್ಡ್ ಕಟ್ಟಡ ಕಾರ್ಮಿಕರು ಇದ್ದ ಪಟ್ಟಿಯಲ್ಲಿ. ಇನ್ನು ಕೆಲವರು ರಿಜಿಸ್ಟರ್ ಇದ್ದವರು ಬಿಟ್ಟು ಹೋಗಿದ್ರೆ ಆ ಪಟ್ಟಿಯನ್ನು ನಾವು ಕಲೆಕ್ಟ್ ಮಾಡಿ ಮತ್ತೆ MLA ಅವರಿಗೆ ಬಂದ ನಂತರ ಅದು ವಿತರಿಸುವ ಕಾರ್ಯಕ್ರಮವನ್ನು ಮಾಡ್ತೇವೆ. ಸೊ ಇದು ಕಟ್ಟಡ ಕಾರ್ಮಿಕರು ನೋಂದಣಿಯಾದವರಿಗೆ ಈ ಒಂದು ಸರ್ಕಾರದ ಯೋಜನೆಯನ್ನು ಇದೆ. ಸೊ ಇನ್ನೂ ಕಟ್ಟಡ ಕಾರ್ಮಿಕರು ಯಾರಾದರೂ ಇದ್ದರೆ ಮುಂದಿನ ದಿನಗಳಲ್ಲಿ ನೋಂದಣಿ ಮಾಡಿ ಅಂತ ಹೇಳ್ತಾ, ಯಾಕಂತ ಹೇಳಿದ್ರೆ ನೋಂದಣಿ ಮಾಡಿದರೆ ಮಾತ್ರ ಸರ್ಕಾರದ ಸೌಲಭ್ಯವನ್ನು ಪಡೆದುಕೊಳ್ಳಲಿಕ್ಕೆ ಆಗುತ್ತೆ. ಸೊ ಇದನ್ನು ರಿಜಿಸ್ಟ್ರೇಷನ್ ಮಾಡಬೇಕಾದ್ರೆ 18ರಿಂದ 60 ವರ್ಷ ಒಳಗಡೆ ಇರಬೇಕು. ಕಟ್ಟಡ ಕಾರ್ಮಿಕರ ಕೆಲಸವನ್ನು ಮಾಡಬೇಕು. ಯಾಕಂತೇಳಿ ಯಾವುದೇ ಬಿಡಿ ಕೆಲಸ ಮಾಡಿ ಅಲ್ಲಿ PF ESI ತಗೊಂಡು ಇಲ್ಲಿ ರಿಜಿಸ್ಟ್ರೇಷನ್ ಮಾಡಿದ್ರೆ ಅದು ಆಗಲ್ಲ. ನಿಜವಾಗಿ ಕಟ್ಟಡ ಕಾರ್ಮಿಕರಿಗೆ ಈ ಒಂದು ಸೌಲಭ್ಯವನ್ನು ಮಂಡಳಿಯನ್ನು ಮಾಡಿದ್ದಾರೆ. ಸೊ ನಿಜವಾಗಿ ಕಟ್ಟಡ ಕಾರ್ಮಿಕರನ್ನು ಸ್ಟಾರ್ಟಿಂಗ್ ಒಂದು ಪಾಯಿಂದ ತೆಗೆದು ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ಆಗೋ ತನಕ ಯಾರ್ಯಾರು ಕೆಲಸ ಮಾಡ್ತಾ ಇರ್ಬೋದು, ಪೇಂಟಿಂಗ್, ಫ್ಯಾಬ್ರಿಕೇಶನ್ ವರ್ಕ್ ಅಥವಾ ಟೈಲ್ಸ್ ಫಿಟ್ಟಿಂಗ್, ನೀರು ಹಾಕೋರು, ಅಡಿಪಾಯ ತೆಗೆಯೋರು, ಮೇಸ್ತ್ರಿ ಎಲ್ಲ ತುಂಬ ಜನ ಕೆಲಸ ಮಾಡ್ತಾರೆ. ಸೊ ಅವರೆಲ್ಲ ವರ್ಷದಲ್ಲಿ 90 ದಿನ ಕೆಲಸ ಮಾಡಿದರೆ ಈ ಒಂದು ಮಂಡಳಿಯಲ್ಲಿ ರಿಜಿಸ್ಟ್ರೇಷನ್ ಮಾಡಲಿಕ್ಕೆ ಆಗುತ್ತೆ. ರಿಜಿಸ್ಟ್ರೇಷನ್ ಈಗ ನಮ್ಮ ಇಲಾಖೆಗೆ ಬಂದು ಮಾಡಬೇಕಂತಿಲ್ಲ. ನೀವು ಸೇವಾ ಸಿಂಧುದಲ್ಲಿ ಹೋಗಿ ರಿಜಿಸ್ಟ್ರೇಷನ್ ಅನ್ನು ಮಾಡಬಹುದು. ರಿಜಿಸ್ಟ್ರೇಷನ್ ಮಾಡಬೇಕಾದ್ರೆ ಉದ್ಯೋಗ ದೃಢೀಕರಣ ಪತ್ರ ಕಡ್ಡಾಯವಾಗಿ ಬೇಕಾಗುತ್ತೆ. ಅಂದರೆ 90 ದಿನ ನೀವು ಕೆಲಸ ಮಾಡಿದ ಬಗ್ಗೆ ಮಾಹಿತಿಯನ್ನು ಅಂತ ಹೇಳಿದ್ರೆ ಕೆಲಸ ಮಾಡಿದ ಬಗ್ಗೆ ದೃಢೀಕರಣ ನೀವು PDO ಹತ್ರ ತಗೊಳ್ಬಹುದು, ನಿಮ್ಮ ಕಾಂಟ್ರಾಕ್ಟರ್ ಹತ್ರ ತಗೊಳ್ಬಹುದು, ಅಥವಾ ನೀವು ಎಲ್ಲಿ ಕೆಲಸ ಮಾಡ್ತೀರೋ ಒಂದು ಮನೆ ಕಟ್ತಾ ಇದ್ದಾರೆ ಅಲ್ಲಿ 90 ದಿನ ಕೆಲಸ ಆ ಮಾಲೀಕರ ಹತ್ರ ತಗೊಳ್ಬಹುದು. ಅಷ್ಟೇ ಆಗದೆ ಇದ್ರೆ ಎಲ್ಲಾದ್ರೂ ನಿಮಗೆ ನಿಮ್ಮ ಇಲಾಖೆ ಅಂದ್ರೆ ಕಾರ್ಮಿಕ ಇಲಾಖೆಗೆ ಬಂದು ನೀವು ನೋಂದಣಿ ಪತ್ರವನ್ನು ಅಂತ ಕೆಲಸ ಮಾಡುವುದಿದ್ರೆ ನಿಜವಾಗಿ ಕೆಲಸ ವರ್ಕರ್ ಆದರೆ ನೀವು ಬಂದು ತಗೊಳ್ಬಹುದು. ಸೊ ರಿಜಿಸ್ಟ್ರೇಷನಿಗೆ ನೀವು ನಿಮ್ಮ ಆಧಾರ್ ಕಾರ್ಡು, ಫೋಟೋ ಮತ್ತು ಉದ್ಯೋಗ ದೃಢೀಕರಣ ಪತ್ರ ತಗೊಂಡು ಸೇವಾ ಸಿಂಧುದಲ್ಲಿ ಹೋಗಿ ಹಾಕಿದ್ರೆ ಆಯಿತು. ನಂತರ ಆಟೋಮೆಟಿಕ್ ಅಲ್ಲಿಂದ ನಿಮಗೆ ಅಪ್ರೂವ್ ಮಾಡ್ತಾರೆ. ಅಪ್ರೂವ್ ಮಾಡಿದ ನಂತರ ಕಾರ್ಡ್ ಅಲ್ಲಿಂದನೇ ಸೇವಾ ಸಿಂಧುನಿಂದ ನೀವು ಪಡ್ಕೊಳ್ಬೇಕಾಗುತ್ತೆ. ಸೊ ಇದು ರಿಜಿಸ್ಟ್ರೇಷನ್ ಮಾಡೋದ್ರಿಂದ ತುಂಬ ಸೌಲಭ್ಯಗಳಿವೆ ಅಂತೇಳಿದರೆ ಮಕ್ಕಳಿಗೆ ಸ್ಕಾಲರ್ಶಿಪ್ ಇದೆ ಅಂತೇಳಿದ್ರೆ ನೀವು ಕಾರ್ಡ್ ಮಾಡಿ ಮದುವೆ ಆಗಿ ಮಕ್ಕಳಾದರೆ ಮಕ್ಕಳಿಗೆ ಸ್ಕಾಲರ್ಶಿಪ್ ಇದೆ. ಈಗ ಕಾರ್ಡ್ ಮಾಡದೆ ಮದುವೆ ಆಗದೇ ಇದ್ರೆ ಅವರ ಮದುವೆಗೆ ಸಹಾಯಧನ ಕೊಡ್ತಾರೆ. ಅವರು ಡಿಪೆಂಡೆಂಟ್ ಮಕ್ಕಳಿಗೆ ಅಂತ ಹೇಳಿದ್ರೆ ಈಗ ನಾನು ಕಾರ್ಡ್ ಮಾಡಿದ್ದೇನಪ್ಪ, ನಂದು ಮದುವೆ ಆಗಲಿಲ್ಲ ಅಂತ ಹೇಳಿದ್ರೆ ನನಗೆ ಮದುವೆಗೆ ಸಹಾಯಧನ ಸಿಗುತ್ತೆ, ನನ್ನ ಮಕ್ಕಳಿಗೆ ಸಿಗಲಾಗ. ಸೊ ಈಗ ನಾನು ಕಾರ್ಡ್ ಮಾಡಿ ನನಗೆ ಮಕ್ಕಳು 2 ಇದ್ದಾರೆ ಅಂತ ಹೇಳಿದ್ರೆ ನನ್ನ ಡಿಪೆಂಡೆಂಟ್ 2 ಮಕ್ಕಳಿಗೆ ಮದುವೆಗೆ ಸಹಾಯಧನ ಸಿಗುತ್ತೆ. ಸೊ ಮದುವೆಗೆ ಸಹಾಯಧನ ಇದೆ. ಮೇಜರ್ ಇಲ್ನೆಸ್, ಮೈನರ್ ಇಲ್ನೆಸ್ ಇದೆ. ನೀವು ಆಸ್ಪತ್ರೆಗೆ ಅಡ್ಮಿಟ್ ಆದರೆ, ಫಲಾನುಭವಿ ಅಡ್ಮಿಟ್ ಆದರೆ ನಿಮಗೆ ಸಹಾಯಧನ ಕೊಡ್ತಾರೆ. ಈಗ ಕುಟುಂಬದಕ್ಕೂ ಸಹಾಯಧನವನ್ನು 10,000 ತನಕ ಕೊಡ್ತೇವೆ ಅಂತ ಆಗಿದೆ. ಸೊ ಅದನ್ನು ಮೈನರ್ ಇಲ್ನೆಸ್ಸಿಗೆ ಅಥವಾ 10,000 ತನಕ ವರ್ಷದಲ್ಲಿ ಖರ್ಚು ಮಾಡಬಹುದು ಅಂತ ಇದೆ. ಸೊ ಅದು ಬಿಲ್ ನೀವು ಅಂತೇಳಿ ಅಡ್ಮಿಟ್ ಆದ ನಂತರ ಬಿಲ್ ನೀವು ತಗೊಂಡು 6 ತಿಂಗಳದ ಒಳಗೆ ಅದು ಸೇವಾ ಸಿಂಧು ಹಾಕಿದ್ರೆ ಮಾತ್ರ ಆಗ ವೆರಿಫಿಕೇಶನ್ ಮಾಡಿ ನಿಮಗೆ ಸ್ಯಾಂಕ್ಷನ್ ಆಗುತ್ತೆ, ನಿಮ್ಮ ಅಕೌಂಟಿಗೆ ಬೀಳುತ್ತೆ. ನೀವು ಅಂತೇಳಿದ್ರೆ ಅಡ್ಮಿಟ್ ಆಗಿ ನೀವು ಬಿಲ್ ಹಾಕದೆ ಹಣ ಬರುತ್ತೆ ಅಂತಿಲ್ಲ. ನೀವು ಅಡ್ಮಿಟ್ ಆಗಿದ ನಂತರ 6 ತಿಂಗಳ ಒಳಗೆ ನೀವು ಅದು ಡಾಕ್ಯುಮೆಂಟ್ಸ್ ಅನ್ನು ಅಪ್ಲೋಡ್ ಮಾಡಿದ್ರೆ ಅದು ವೆರಿಫಿಕೇಶನ್ ಮಾಡಿ ಅದು ನಂತರ ನಿಮಗೆ ಸ್ಯಾಂಕ್ಷನ್ ಆಗುತ್ತೆ. ಸೊ ಕೆಲವೊಂದು ಸಲ ಅಂತ ಹೇಳಿದ್ರೆ ಕರೆಕ್ಟ್ ಆಗಿ ದಾಖಲೆಗಳು ಹಾಕಲ್ಲ. ಸೊ ಆಗ ರಿಜೆಕ್ಟ್ ಆಗುತ್ತೆ. ರಿಜೆಕ್ಟ್ ಆದ ನಂತರ ನೀವು ಪುನಃ ಆಫೀಸಿಗೆ ಬಂದು ಕೇಳಬೇಕಾಗುತ್ತೆ. ಕೆಲವರು 5 ಅಂತ ಹೇಳಿದ್ರೆ 6 ತಿಂಗಳು ಆದ ನಂತರ ಆಗ್ತಾರೆ, ರಿಜೆಕ್ಟ್ ಆಗುತ್ತೆ. ಈಗ ಮದುವೆದು ಕೆಲವೊಂದು ನಾವು ಸಬ್ ರಿಜಿಸ್ಟರ್ ಆಫೀಸಲ್ಲಿ ರಿಜಿಸ್ಟ್ರೇಷನ್ ಮಾಡಿ ಹಾಕಬೇಕು ಅಂತ ಹೇಳ್ತೇವೆ. ಸಬ್ ರಿಜಿಸ್ಟರ್ ಆಫೀಸಲ್ಲಿ ಹೋಗಲ್ಲ, ಅವರು ಬರೀ ಅಂತೇಳಿ ವರ್ಕ್ ಬೋರ್ಡ್ ಅಥವಾ ನಮ್ಮ ಕ್ಯಾಥಲಿಕ್ ಇದರಿಂದ ಸರ್ಟಿಫಿಕೇಟ್ ತಗೊಂಡು ಹಾಕ್ತಾರೆ. ಸೊ ಅದೆಲ್ಲ ರಿಜೆಕ್ಟ್ ಆಗುತ್ತೆ. ಕೆಲವೊಂದು ಕಾನೂನು ಪ್ರಕಾರ ಯಾವುದಿದೆ ಅದು ಸರಿಯಾಗಿ ಹಾಕಿದ್ರೆ ಮಾತ್ರ ಸರ್ಕಾರದ ಸೌಲಭ್ಯನ ಪಡೆಯಲಿಕ್ಕೆ ಆಗುತ್ತೆ. ಈ ಎಲ್ಲ ಅಂತ ಹೇಳಿದ್ರೆ ಸೌಲಭ್ಯಗಳು ಸರ್ಕಾರದ ತುಂಬ ಇದೆ. ಅದರಲ್ಲಿ ಅದು ಡಿಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡ್ಲಿಕ್ಕೆ ಹೋಗಲ್ಲ. ಯಾಕಂತ ಹೇಳಿದ್ರೆ ತುಂಬಾ ಹೊತ್ತು ನೀವು ಕಾಯ್ತಾ ಇದ್ದೀರಿ ಕಿಟ್ಟಿಗೋಸ್ಕರ. ಸೊ ಈ ಒಂದು
ಕಿಟ್ಟುವನ್ನು ನೀವು ಸರ್ಕಾರ ನಿಮಗೆ ಅಂತ ಹೇಳಿದ್ರೆ ಕೋವಿಡಲ್ಲಿ ನಿಮಗೆ ಕಷ್ಟ ಆಗಿದೆ ಅಂತ ಹೇಳಿ ಕೆಲಸ ಇದ್ರೂ ಕೆಲವರಿಗೆ ಇಲ್ಲ ಅಂತೇಳಿ ಈ ಒಂದು ಸರ್ಕಾರದ ಯೋಜನೆ ಪ್ರಕಾರ ಈ ಕಿಟ್ ಡಿಸ್ಟ್ರಿಬ್ಯೂಷನ್ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಇದನ್ನು ತಗೊಂಡು ಅದು ಸದುಪಯೋಗ ಪಡೆದುಕೊಳ್ಬೇಕು. ಸೊ ಈ ಒಂದು ಕಾರ್ಯಕ್ರಮನ ಆಯೋಜಿಸಿದ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಿಗೆ ಮತ್ತು ಎಲ್ಲ ಪದಾಧಿಕಾರಿಗಳಿಗೂ PDOಗೂ ನಮ್ಮ ಇಲಾಖೆ ಪರವಾಗಿ ವಂದಿಸುತ್ತಾ, ನಿಮ್ಮನ್ನು ಈ ಕಾರ್ಯಕ್ರಮಕ್ಕೆ ಬಂದಿದ್ದೀರಿ, ತಮಗೆಲ್ಲರಿಗೂ ವಂದಿಸುತ್ತಾ ಈ ನನ್ನ 2 ಮಾತನ್ನು ಮುಗಿಸ್ತೇನೆ ಅಂತ. ಎಲ್ಲರ ಕೇಳಿದ್ರೆ ಒಂದು ಗೊಂದಲ ಆಗ್ತದೆ. ಆಯ್ತಾಯ್ತು. ಒಂದು, ನಾವು ನೋಂದಣಿ ಮಾಡಿದ್ದೇವೆ, ಇದರಲ್ಲಿ ಬರಲಿಲ್ಲ. ಒಂದಕ್ಕೆ ನೀವಾಗ ಸ್ವಲ್ಪ ಒಂದದು 2 ಒಟ್ಟಿಗೆ ಕೊಡಿ. ಇನ್ನೊಂದು, ನಾವು ರಿನ್ಯೂವಲ್ ಮಾಡುವಾಗ ಕೋವಿಡ್ ಪ್ರಾಬ್ಲಮ್ಗಳಲ್ಲಿ ನಮ್ಮ ರಿನ್ಯೂವಲ್ ಆಗಲಿಲ್ಲ. ಎಲ್ಲ ಮಾಡಿದ್ದೇವೆ, ಬಟ್ ರಿನ್ಯೂವಲ್ ಆಗಲಿಲ್ಲ. ಅದಕ್ಕೆ ಏನು ಪ್ರೊಸೀಜರ್ ಮುಂದಿನ ದಿನಗಳಲ್ಲಿ? ಅದಕ್ಕೆ 2ಕ್ಕೆ ಒಂದು ಉತ್ತರ ಕೊಟ್ಟರೆ ನಾವು ಇದ್ದವರೆಗೆ ವಿವರಿಸ್ತೇವೆ. ಪಟ್ಟಿ ಅಂತ ಹೇಳಿದ್ರೆ ನಾವು ಕೆಲವೊಂದು ಬಿಟ್ಟು ಹೋಗಿರ್ಬೋದು. ಯಾಕಂತೇಳಿ ಪ್ರತಿಯೊಂದು ನಾವು ಗ್ರಾಮ ಪಂಚಾಯಿತಿ ವೈಸ್ ಈ ಸಲ ಫಸ್ಟ್ ಮಾಡಿದ್ದೇವೆ. ಯಾಕಂತ ಹೇಳಿದ್ರೆ ನಾವು ಮಂಗಳೂರು ಅಂತ ಹೇಳಿದ್ರೆ ಇಡೀ ನಮ್ಮ ಮಂಗಳೂರು ಯಾವ ಅಂತ ಹೇಳಿದ್ರೆ ಉಳ್ಳಾಳ ಇರ್ಬೋದು, ಎಡಪದು, ಆಚೆ ಸೈಡ್ ಮೂಡುಬಿದ್ರೆ ಎಲ್ಲ ಸೇರಿ ಮುಲ್ಕಿ ಗಿಲ್ಕಿ ಸೇರಿ ಅದು ಮಂಗಳೂರಿಗೆ ಸರ್ಕಲ್ 1, 2, 3, 4 ಅಂತ ಇತ್ತು. ಸೊ ಅದೇ ಪ್ರಕಾರ ಇದೆ. ನಾವೆಲ್ಲರೂ ಎಲ್ಲ ಸರ್ಕಲ್ ಇದು ತಗೊಂಡು ನಾವು ಗ್ರಾಮ ಪಂಚಾಯಿತಿ ವೈಸ್ ಮಾಡಿದ್ದೇವೆ. ಸೊ ಈಗ ಕೆಲವೊಂದು ಹೆಸರು ಬಿಟ್ಟು ಹೋದರೆ ನಾವು ಅದು ಪಟ್ಟಿಯನ್ನು ಈಗ ತಗೊಳ್ತೇವೆ. ಯಾರ್ದು ಕಾರ್ಡ್ ನೀವು ತಂದಿದ್ದೀರಿ ನೋಡಿ, ಅವ್ರದ್ದು ಪಟ್ಟಿಯನ್ನು ತಗೊಂಡು ನೆಕ್ಸ್ಟ್ MLAಗೆ ಅಲೋಟ್ ಆದ ನಂತರ ಅವರು ಆ ಬಿಟ್ಟು ಹೋಗಿರೋದು ಪಟ್ಟಿ ನಾವು ಅವರಿಗೆ ಹೇಳ್ತೇವೆ, ಇಷ್ಟು ಬಿಟ್ಟು ಹೋಗಿದೆ ಸರ್, ಆ ಗ್ರಾಮ ಪಂಚಾಯಿತಿಲಿ ಕೊಡಿ ಅಂತ ಹೇಳಿದಕ್ಕೆ ಆಗ ಎಲ್ಲರಿಗೂ ಸಿಗುತ್ತೆ. ಏನು ನೀವು ಟೆನ್ಷನ್ ಮಾಡಬೇಡಿ, ಕಾರ್ಡ್ ಇದ್ದವರಿಗೆ ಎಲ್ಲರಿಗೂ ಬರುತ್ತೆ. ಸೊ ಇನ್ನೊಂದು ರಿನ್ಯೂವಲ್ ಅಂತ ಹೇಳಿದ್ರೆ ಈಗ ಸೈಬರ್ ಎಲ್ಲ ಓಪನ್ ಆಗಿದೆ. ದಯವಿಟ್ಟು ನೀವು ಉದ್ಯೋಗದ ರೆಡಿ ಎಲ್ಲಿ ಕೆಲಸ ಮಾಡ್ತೀರಾ ಅಲ್ಲಿ ಉದ್ಯೋಗದ ರೆಡಿಕರಣ ಪತ್ರ ತಗೊಂಡು ಹೋಗು. ಸೈಬರಲ್ಲಿ ಹೋಗಿ ಅಂತ ಹೇಳಿದ್ರೆ CSC ಹತ್ರ ಹೋಗಿ ನೀವು ನಿಮ್ಮ ರಿನ್ಯೂವಲ್ಗೆ ನೀವು ಅಪ್ಲೈ ಮಾಡಿದ್ರೆ ಆಯ್ತು, ರಿನ್ಯೂವಲ್ ಆಗುತ್ತೆ. ಅಲ್ಲಿಗೆ ಇಲ್ಲ, ಫ್ರೀ. ನೀವು ಸೈಬರ್ ಇದು ಏನಾದರೂ ಚಾರ್ಜಸ್ ಇದ್ರೆ ಅದು ನೀವು ಕೊಡೋದು ಅಷ್ಟೇ. ರಿಜಿಸ್ಟ್ರೇಷನ್ ರಿನ್ಯೂವಲ್ ಇದು ಫೀಸ್ ಇಲ್ಲ. ಈಗ ಬರೋ ತನಕ ನಮಗೆ ಲೇಟ್ ಆಯ್ತು, ದಯವಿಟ್ಟು ನಾವು ಲೇಟ್ ಬಂದಿದ್ದಕ್ಕೆ ಕ್ಷಮೆಯನ್ನು ಕೇಳಿಕೊಳ್ಳುತ್ತೇನೆ. ಆಯ್ತಾ? ಥ್ಯಾಂಕ್ ಯು ಒನ್ ಆ್ಯಂಡ್ ಆಲ್. ಹೆಮ್ಮೆಯ ವಿಷಯ. ಇವತ್ತು ನಿಮಗೆ ಇದೊಂದು ಚಿಕ್ಕ ಕಿಟ್ ಆಗಿರ್ಬೋದು. ಮುಂದಿನ ದಿನಗಳಲ್ಲಿ ಸರ್ಕಾರದಿಂದ ನಿಮಗೆ ಏನು ಸವಲತ್ತುಗಳು ಸಿಗುತ್ತವೆಯೋ ಅದು ಖಂಡಿತ ನಿಮಗೆ ಸಿಗ್ತದೆ ಅಂತ ಹೇಳಿಕೊಂಡು ಭರವಸೆ ನಮಗಿದೆ. ಯಾಕೆಂದ್ರೆ ಕಟ್ಟಡ ಕಾರ್ಮಿಕರು ನಾವು ಕಟ್ಟಡ ಕಾರ್ಮಿಕರಾಗಿ ನಾವು ನೋಂದಣಿ ಆಗಿದೆ. ನಮ್ಮನ್ನು ಯಾರು ಕೇಳುವವರಿಲ್ಲ, ನಮ್ಮನ್ನು ಹೇಳುವವರು ಯಾರಿಲ್ಲ ಅಂತ ಹೇಳ್ಕೊಂಡು ನೀವು ಭಾವಿಸುವುದು ಬೇಡ. ಯಾವತ್ತಿದ್ರೆ ಸಹ ಸರ್ಕಾರ ನಿಮ್ಮ ಜೊತೆ ಇದೆ. ನಿಮಗೆ ಏನೋ ಅಗತ್ಯಗಳು ಇದ್ರೆ ನಮ್ಮ ಪಂಚಾಯಿತಿಗೆ ಬನ್ನಿ, ನಿಮಗೆ ಸೂಕ್ತ ಮಾಹಿತಿಗಳನ್ನು ನಾವು ಕೊಡ್ತಾ ಇದ್ದೇವೆ. ಇವತ್ತು ಹೇಳುವರು ನಾವು ತುಂಬಾ ಜನ ನೋಂದಣಿ ಮಾಡಿದ್ದೇವೆ ನಮಗೆ ಸಿಗ್ಲಿಲ್ಲ ಅಂತ ಹೇಳಿಕೊಂಡು. ಅದು ನೋಂದಣಿ ಆದ್ರೆ ಕೆಲವು ಸರ್ತಿ ಅದು ನಾವು ಹಿಡಿದ್ರೆ ನಮ್ಮ ಬೋಳಿಯರ್ ಗ್ರಾಮದ್ದು ಮಾತ್ರ ಅಲ್ಲ, ಇಡೀ ಮಂಗಳೂರು ತಾಲೂಕು ಹೇಳುವಾಗ ತುಂಬಾ ಕೆಲಸ ಇರ್ತದೆ. ಇದು ಅಪ್ಪಿತಪ್ಪಿ ಹೋದ್ರೆ ಸಹ ನಿಮ್ಮ ಮುಂದೆ ನಮ್ಮ ಬೋಳಿಯಾರ ಗ್ರಾಮದಲ್ಲಿ ಯಾರು ನೋಂದಣಿ ಮಾಡಿದ್ದೀರಿ ಅವರಿಗೆ ಇವತ್ತು ಸಿಗ್ಲಿಲ್ಲ, ಮುಂದಿನ ದಿನಗಳಲ್ಲಿ ನಮ್ಮ ಶಾಸಕರದ್ದು ನಾವು ಹೋರಾಟ ಮಾಡಿ ಆದ್ರೂ ಸಹ ಸರ್ಕಾರದಿಂದ ಸಿಗುವ ಸೌಲಭ್ಯ ಅಥವಾ ಈ ಕಿಟ್ಟನ್ನು ತರಿಸಿ ಕೊಡ್ತೇವೆ ಎಂಬ ಭರವಸೆಯನ್ನು ನಾವು ನಿಮಗೆ ಕೊಡ್ತಾ ಇದ್ದೇವೆ. ನಿಮ್ಮದು ಕೆಲಸ ತುಂಬಾ ಕಷ್ಟದ ಕೆಲಸ. ಯಾಕೆಂದ್ರೆ ಒಂದು ಕಟ್ಟಡ ಕಟ್ಟಬೇಕಾದ್ರೆ ನಿಮ್ಮ ಪರಿಶ್ರಮ ತುಂಬಾ ಇದೆ. ನಾವೊಂದು ಒಳ್ಳೆ ಮನೆಯಲ್ಲಿ ಕೂತ್ಕೊಳ್ತೇವೆ ಅಂದ್ರೆ ಅದರಲ್ಲಿ ಕಟ್ಟಡ ಕಟ್ಟುವವರು ಅವರ ಕಷ್ಟ ತುಂಬದು. 1 ಅಂತಸ್ತಿನ 2 ಅಂತಸ್ತಿನ 3 ಅಂತಸ್ತಿನ ಮನೆಗಳನ್ನು ಕಟ್ತಾರೆ. ಎಂತ ತುಂಬಾ ರಿಸ್ಕ್ ಅದು. ಆದ್ರೆ ಸಹ ತಮ್ಮ ಜೀವದ ಹಂಗನ್ನು ತೊರೆದು ಕೆಲಸ ಮಾಡಿ ಮನೆಯೊಳಗೆ ಇರುವವರಿಗೆ ನೆಮ್ಮದಿಯಾಗಿ ಇರ್ಲಿ ಅಂತ ಹೇಳಿಕೊಂಡು ಭಾವನೆ ನಿಮ್ಮದು. ಈ ನಿಮ್ಮ ಒಳ್ಳೆ ಮನಸ್ಸುಂಟಲ್ಲ ಸದಾ ನಿಮ್ಮಲ್ಲಿ ಇರ್ಲಿ. ಕಟ್ಟಡ ಕಟ್ಟುವವರು, ಆಚಾರಿ ಕೆಲಸ ಮಾಡುವವರು, ಪ್ಲಂಬಿಂಗ್ ಮಾಡುವವರು ಅದು ಸಹ ಸೂಕ್ಷ್ಮ ಕೆಲಸ ಮಾಡ್ತಾರೆ. ಈ ಸೂಕ್ಷ್ಮ ಕೆಲಸವನ್ನು ಮಾಡಬೇಕಾದ್ರಲ್ಲಿ ನಮ್ಮಲ್ಲಿ ತಾಳ್ಮೆ ಇರಬೇಕು. ಈ ತಾಳ್ಮೆಯನ್ನು ನೀವು ಹಿಡಿದುಕೊಂಡು ಈ ಕೆಲಸವನ್ನು ನೀವು ಮಾಡ್ತಾ ಇದ್ದೀರಿ. ಈ ತಾಳ್ಮೆಯು ಸದಾ ನಿಮ್ಮಲ್ಲಿ ಇರಲಿ. ನೀವು ಮಾಡುವಂತಹ ಕೆಲಸ ದೇವರು ಮೆಚ್ಚುವಂತ ಆಗಲಿ. ಭಗವಂತನು ನಿಮಗೆ ಈ ನಿಮ್ಮ ಕೆಲಸ ಕಾರ್ಯಗಳಿಗೆ ಸದಾ ಆಶೀರ್ವಾದಗಳನ್ನು ತುಂಬಲಿ. ಇವತ್ತೇನು ನಾವು ಕೊಟ್ಟ ಕಿಟ್ಟು ಹೇಳುವರು ಇಂದೇನ ಸರ್ಕಾರ ಕೊಡ್ತೇನೆ ಅಂತ ಭಾವನೆ ಬೇಡ. ಯಾಕೆಂದ್ರೆ ನಿಮ್ಮನ್ನು ಗುರುತಿಸಿ
ಅದನ್ನು ಕೊಟ್ಟಿದ್ದಾರೆ. ಮುಂದಿನ ದಿನಗಳಲ್ಲಿ ನಿಮಗೆ ಜೀವನ ಪರ್ಯಂತ ಸಿಗುವಂತ ಕೆಲವು ಸೌಕರ್ಯಗಳಿದೆ. ಆಗಲಿ ನಿಮ್ಮ ಆರೋಗ್ಯ ಕೆಟ್ಟಾಗ ವಿಮೆ, ಆ ಫೆಸಿಲಿಟಿ ಕೂಡ ಈ ಯೋಜನೆಯಲ್ಲಿ ಇದೆ. ಇದರ ಸದುಪಯೋಗಗಳನ್ನು ಪಡೆದುಕೊಂಡು ನಮ್ಮ ಬೋಳಿಯರ್ ಗ್ರಾಮದಲ್ಲಿ ಯಾರಾದ್ರೂ ಇನ್ನು ಬಾಕಿ ಇದ್ರೆ ಕಟ್ಟಡ ಕಾರ್ಮಿಕರಿಗೆ ನೋಂದಣಿ ಮಾಡಲಿಕ್ಕೆ ನೀವು ಬಂದು ನೋಂದಣಿ ಮಾಡಿಕೊಳ್ಳಿ. ಮತ್ತು ತಮ್ಮ ಸರ್ಕಾರದಿಂದ ಸ್ವಲ್ಪ ಏನು ಸಿಗುತ್ತದೆ ಅದನ್ನು ತೆಗೆದುಕೊಂಡು ಬರುವಂತ ಶಕ್ತಿ ನಿಮ್ಮಲ್ಲಿ ಇರಲಿ ಅಂತ ಹೇಳ್ಕೊಂಡು ಆಶಿಸ್ತಾ ಇವತ್ತಿನ ಈ ಕಾರ್ಯಕ್ರಮಕ್ಕೆ ತುಂಬಾ ಜನರು ಆಗಮಿಸಿದಿರಿ. ನಿಮಗೆಲ್ಲರಿಗೂ ಅಭಿನಂದನೆಗಳನ್ನು ಸಲ್ಲಿಸುತ್ತಾ ವೇದಿಕೆಯಲ್ಲಿರುವವರಿಗೆ ಎಲ್ಲರಿಗೂ ಸಹ ಧನ್ಯವಾದಗಳು ಹೇಳುತ್ತಾ ಈ ಅವಕಾಶಕ್ಕೆ ನಾನು ವಂದಿಸಿ ನನ್ನ ಈ ಮಾತನ್ನು ಮುಕ್ತಾಯಗೊಳಿಸ್ತೇನೆ. ಜೈ ಬೋಳಿಯಾರ್ ಗ್ರಾಮ ಪಂಚಾಯತ್. ಮಾಜಿ ತಾಲೂಕ್ ಪಂಚಾಯತ್ ಅಧ್ಯಕ್ಷರು ಹಾಗೂ ವೇದಿಕೆಯಲ್ಲಿರುವ ಎಲ್ಲರಿಗೂ ಹಾಗೂ ಕಟ್ಟಡ ಕಾರ್ಮಿಕರು ಬಂದಂಥ ನಮ್ಮ ಗ್ರಾಮದ ಕಟ್ಟಡ ಕಾರ್ಮಿಕರಿಗೂ ನೆರೆದಿರುವಂಥ ತಮಗೆಲ್ಲರಿಗೂ ಹೃತ್ಪೂರ್ವಕವಾದ ಧನ್ಯವಾದಗಳು.